अंकुशं चाक्षमालां च वीणा पुस्तकधारिणी मुक्ताहारसमायुक्तां देवीं ध्यायेत् चतुर्भुजां श्वेतवर्णां शशाङ्काभवस्त्रेण परिभूषितां त्रिलोचनां च वाग्देवीं स्वर्णनूपुरधारिणीं केयूरकटकैः स्वर्णरत्नाढ्यस्तु विभूषितां कम्बुग्रीवां सुताम्रोष्ठीं सर्वाभरणभूषिता मञ्जीरमेखलाद्यैश्च द्योतयन्तीं जगत्त्रयं शब्दब्रह्ममयीं ध्यायेत् ज्ञानकामः समाहितः शब्दब्रह्ममयीं ध्यायेत् ज्ञानकाम समाहितः। चतुर्मुखमुखाम्भोजवनहंसवधूर्मम मानसे रमतां नित्यं सर्वशुक्ला सरस्वती लक्ष्मीं तनोतु नितराम् इतरानपेक्षम् अङ्घ्रिद्वयं निगमशाखिशिखाप्रवालं हैरम्बम् अम्बुरुहडम्बरचौर्यनिघ्नं ವಿಘ್ನಾದ್ರಿಭೇದಶತಧಾರಧುರಂಧರನ್ನ. ಸರ್ವರಿಗೂ ನನ್ನ ಪ್ರಣಾಮಗಳು. ಪ್ರದೋಷ ಸಂಘದ ಕಾರ್ಯಕ್ರಮ. ಪ್ರದೋಷ ಅಂತ ಯಾಕೆ ಹೆಸರು ಬಂತು? ಸಂಸ್ಕೃತದಲ್ಲಿ ದೋಷ ಎಂಬುವಂಥ ಶಬ್ದಕ್ಕೆ ರಾತ್ರಿ ಅಂತ ಅರ್ಥ. ಪ್ರಾರಂಭ ದೋಷ, ದೋಷ ಎಂಬುವಂಥ ಅವ್ಯಯ ಅದು. ಅದಕ್ಕೆ ಪ್ರಾರಂಭ ಇರ್ತಲ್ಲ, ಆ ಕಾಲಕ್ಕೆ ಪ್ರದೋಷ ಅಂತ ಹೆಸರು. ಪ್ರದೋಷೋ ರಜನೀ ಮುಖಂ ಅಂಥೇಳಿ ಅಮರಕೋಶದಲ್ಲಿ ಹೇಳ್ತಾ ಇದ್ದಾರೆ. ರಾತ್ರಿಯ ಪ್ರಾರಂಭದ ಕಾಲಕ್ಕೆ ಪ್ರದೋಷ ಅಂತ. ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಮಯ. ಆಗ ಭಗವಂತನ ಪೂಜೆ ಮಾಡಬೇಕು ಅಂಬೋದು ಇಟ್ಕೊಂಡು, ಅದರೊಳಗೆ ತ್ರಯೋದಶಿ ದಿವಸ ಬರ್ತಕ್ಕಂಥ ಈ ಒಂದು ಪ್ರದೋಷವನ್ನು ಮಹಾಪ್ರದೋಷ ಅಂತ ಕರೀತಾರೆ. ಆ ಒಂದು ಪೂಜೆಗಳನ್ನು ನೆರವೇರಿಸೋದಕ್ಕೋಸ್ಕರ 1925 ಆಗಲೇ 100 ವರ್ಷದ ಹಿಂದೆ ಆರಂಭ ಆಯಿತು ಈ ಒಂದು ಪ್ರದೋಷ ಸಂಘ ಅಂಬೋದು. ಇದರಲ್ಲಿ ನಾನು ಕೂಡ ಕೆಲವು ದಿವಸ ಕಾರ್ಯದರ್ಶಿಯಾಗಿದ್ದೆ. ಇದಕ್ಕೆ ಬರೀ ಸದಸ್ಯನಾಗಿದ್ದಲ್ಲ, ಕಾರ್ಯದರ್ಶಿಯೂ ಆಗಿದ್ದೆ. ಆಗ ಪ್ರದೋಷ ಕಾಲದಲ್ಲಿ ನಾವು ಅಂತ್ಯಾಕ್ಷರಿಯನ್ನು ಹೇಳೋದು ಮತ್ತು ಪೂಜೆ ಮಾಡೋದು ಇದೆಲ್ಲ ನಡೀತಾ ಇತ್ತು. ಆಗ ಹೆಚ್ಚು ವಿದ್ಯಾರ್ಥಿಗಳಿದ್ದರು ಪಾಠಶಾಲೆಯಲ್ಲಿ, ಅದಕ್ಕೋಸ್ಕರ ಬಹಳ ವೈಭವದಿಂದ ನಡೀತಿತ್ತು. ಈಗ ಅದರ ಶತಮಾನೋತ್ಸವ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಕಾಳಿದಾಸನ ಒಂದು ಕಾವ್ಯವನ್ನು ಅವರು ವಾಚನ ಮಾಡ್ತಾರೆ. ವಾಚನ ಮಾಡಿದ ಮೇಲೆ ನಿಜವಾಗಿಯೂ ಕೂಡ ಇಂಥ ವಾಚನ ಮಾಡ್ತಕ್ಕಂಥವ್ರು ಇದ್ದಾಗ ಅದರ ವ್ಯಾಖ್ಯಾನವೇ ಬೇಕಿಲ್ಲ, ಅಷ್ಟು ಚೆನ್ನಾಗಿ ಅವರು ಅರ್ಥವತ್ತಾಗಿ ವ್ಯಾಖ್ಯಾನ ಮಾಡ್ತಾರೆ. ಸಾಂಕೇತಿಕವಾಗಿ ನಾನು ಕೆಲವು ಮಾತುಗಳಲ್ಲಿ ವ್ಯಾಖ್ಯಾನ ಮಾಡ್ತೀನಿ. ಇಲ್ಲಿ ಮೇಘದೂತಂ ಎಂಬುವಂಥದ್ದು ಇದಾಗಿ ವಿಷಯವಾಗಿ ತೆಗೆದುಕೊಂಡಿದ್ದೀವಿ. ಅದರಲ್ಲಿ 120 ಪದ್ಯಗಳಿದೆ. ಅದನ್ನೊಂದು 10-12 ದಿವಸ ಹೇಳಬೇಕಾಗುತ್ತೆ, ಅದಕ್ಕೆ ಅವಕಾಶವಿಲ್ಲ. ಆದ್ದರಿಂದ ಪೂರ್ವ ಮೇಘದ ಕೆಲವು ಪದ್ಯಗಳನ್ನು ಮಾತ್ರ ಆರಿಸ್ಕೊಂಡು ನಾವಿವತ್ತು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೇಘದೂತ ಎಂಬುವಂಥ ಹೆಸರು ಪ್ರಸಿದ್ಧವಾಗಿದ್ದರೂ ಆ ಮೇಘದೂತ ಕಾವ್ಯದಲ್ಲಿ ಎಲ್ಲಿಯೂ ದೂತ ಶಬ್ದ ಇಲ್ಲ.
ಅಲ್ಲಿ ಸಂದೇಶ ಎಂಬ ಶಬ್ದ ಹಲವು ಸಲ ಬರುತ್ತೆ. ಸಂದೇಶಂ ಮೇ ಹರ ಧನಪತಿ ಕ್ರೋಧ ವಿಶ್ಲೇಷಿತಸ್ಯ ಇತ್ಯಾದಿ ಸಂದೇಶ ಶಬ್ದ ಬರುತ್ತೆ. ಮೇಘ ಸಂದೇಶ ಎಂಬುವಂಥ ಹೆಸರು ಕೂಡ ಈ ಒಂದು ಕಾವ್ಯಕ್ಕೆ ಇದೆ. ಅದು ಕವಿ ಅನುಗೃಹೀತವಾದಂಥ ನಾಮಧೇಯ ಅಂತ ಇಟ್ಕೊಳ್ಬಹುದು. ಈ ಒಂದು ಇದಕ್ಕೆ ಹಿನ್ನೆಲೆಯಾಗಿರೋದೇನು ಅಂತಂದರೆ, ಇಲ್ಲಿ ಆರಂಭದಲ್ಲೇ ಕಶ್ಚಿತ್ ಕಾಂತಾವಿರಹ ಗುರುಣ ಸ್ವಾಧಿಕಾರಾತ್ ಪ್ರಮತ್ತಃ ಯಕ್ಷ ಅಂತ ಶುರುವಾಗುತ್ತೆ. ಅದಕ್ಕೆ ಪ್ರಾಯಶಃ ಒಂದು ಕಥೆಯನ್ನು ಕಟ್ಟಿದ್ದಾರೆ. ಕಾಳಿದಾಸ ಹೇಳಿದ್ದಲ್ಲ, ಬೇರೆಯವರು ಆ ರೀತಿ ಭಾವನೆ ಮಾಡ್ಕೊಂಡು ಹೇಳಿರುವಂಥದ್ದು. ಕುಬೇರನಿಗೆ ಅನೇಕ ಜನ ಯಕ್ಷರು ಅನುಚರರು, ಅವನ ಸೇವಕರು. ಅದರಲ್ಲಿದ್ದಂಥ ಒಬ್ಬ ಯಕ್ಷ ಅವನಿಗೆ ಕೊಟ್ಟಿದ್ದಂಥ ಕೆಲಸ ಏನು ಅಂತಂದರೆ, ಪ್ರಾತಃ ಕಾಲದಲ್ಲಿ ಶಿವನ ಪೂಜೆಗೋಸ್ಕರ ಮಾಲೆಯನ್ನು ಮಾಡಿ ತಂದುಕೊಡ್ಬೇಕು. ಆ ಮಾಲೆಯನ್ನು ತಂದುಕೊಡೋದು ಅವನ ಕರ್ತವ್ಯ. ಹಾಗೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಲ ಮಾಲೆಯನ್ನು ಅವನು ತಯಾರು ಮಾಡಿದ್ದಾನೆ. ಅವನ ಹೆಂಡತಿ ಎಷ್ಟು ಚೆನ್ನಾಗಿದೆ ಈ ಮಾಲೆ, ನಾವೊಂದು ಸಲ ಮುಡ್ಕೊಂಡ್ರೆ ಹೇಗಿರುತ್ತೆ ಅಂತ ಮುಡ್ಕೊಂಡ್ಬಿಟ್ಟಿದ್ದೆ. ಅದು ಅವನಿಗೆ ಗೊತ್ತಿಲ್ಲ. ಅದನ್ನು ತೆಗೆದುಕೊಂಡು ಬಂದು ಕುಬೇರನಿಗೆ ಶಿವನಿಗೆ ಅರ್ಪಿಸೋದಕ್ಕೋಸ್ಕರ ಕೊಟ್ಬಿಟ್ಟಿದ್ದಾನೆ. ಅವನು ಶಿವನಿಗೆ ಅರ್ಪಿಸ್ಬೇಕು ಅಂತ ಹೋಗ್ತಾನೆ. ಅದರಲ್ಲಿ ದೀರ್ಘವಾಗಿರ್ತಕ್ಕಂಥ ಕೇಶ, ಒಂದು ಕೂದಲಿದೆ ಅದರಲ್ಲಿ. ಅದನ್ನು ನೋಡ್ತಾ ಇದ್ದಾಗೆ ಕುಬೇರನಿಗೆ ಯಾವ ರೀತಿಯಾಗಿದೆ, ಎಷ್ಟು ಕೋಪ ಬಂದಿರಬೇಕು. ಭಗವಂತನಿಗೆ ಕೊಡುವಂತಹ ಈ ಒಂದು ಹಾರವನ್ನು ಹೀಗೆ ಮಾಡಿ ತೆಗೆದುಕೊಂಡು ಬಂದಿದ್ದಾನಲ್ಲ ಅಂಥೇಳಿ ಕೋಪ ಬಂದಿದೆ. ಅದಕ್ಕೋಸ್ಕರ ಅವನು ಒಂದು ಶಾಪವನ್ನು ಕೊಟ್ಟ. ಯಾರ ಪ್ರೀತಿಯಿಂದ ನೀನು ಈ ರೀತಿಯಾಗಿರ್ತಕ್ಕಂಥ ತಪ್ಪು ಮಾಡಿದ್ಯೋ ಅವಳಿಂದ ನೀನು 1 ವರ್ಷ ಕಾಲ ದೂರದಲ್ಲಿರಬೇಕು. ಆ ಸಂದರ್ಭದಲ್ಲಿ ನಿನಗೆ ಯಕ್ಷನಾದ್ದರಿಂದ ಇರತಕ್ಕಂಥ ವಿಶೇಷವಾದ ಶಕ್ತಿಗಳು ಯಾವುದಿದೆ, ಅವರಿಗೆ ಎಲ್ಲಿ ಬೇಕಾದರೂ ಹಾರೋಕ್ಕೆ ಹೋಗೋಕ್ಕೆ ಇದಕ್ಕೆಲ್ಲ ವಿಶೇಷವಾದ ಶಕ್ತಿಗಳಿರುತ್ತೆ. ಅದು ಯಾವ ಶಕ್ತಿಯೂ ಇರೋದಿಲ್ಲ. ಹಾಗೆ ನೀನು 1 ವರ್ಷ ಹೋಗಬೇಕು ಅಂತ ಶಾಪವನ್ನು ಕೊಟ್ಬಿಟ್ಟಿದ್ದಾನೆ. ಆ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾಗಪುರ ಅಂತ ಬಿಟ್ಟು ಒಂದು ಊರಿದೆ ಮಹಾರಾಷ್ಟ್ರದಲ್ಲಿ. ಆ ನಾಗಪುರದ ಹತ್ತಿರ ರಾಮ್ಟೇಕ್ ಅಂತ ಬಿಟ್ಟು ಒಂದು ಸ್ಥಳ ಇವತ್ತಿಗೂ ಇದೆ. ಅದನ್ನು ರಾಮಗಿರಿ ಅಂತ ಆ ಕಾಲದಲ್ಲಿ ಕರೀತಾ ಇದ್ರು. ಆ ರಾಮಗಿರಿಯಲ್ಲಿ ಅವನು ಬಂದು ಬೀಳೋ ಹಾಗೆ ಆಗ್ಬಿಟ್ಟಿದೆ ಶಾಪದ ಕಾರಣದಿಂದ. ಅಲ್ಲಿಂದ ಅವನು ಕಾಲ ಕಳೀತಾ ಇದ್ದಾನೆ. ಅವನಿಗಿದ್ದಂಥ ಶಾಪ 1 ವರ್ಷದ ಶಾಪ. 8 ತಿಂಗಳು ಆಲ್ಮೋಸ್ಟ್ ಕಳೆದಿದೆ. 8 ತಿಂಗಳು ಕಳೆದಿದ್ದಾಗ ಅವನು ಆಕಾಶವನ್ನು ನೋಡಿದ್ರೆ ಮೋಡ ಕಾಣಿಸ್ತು. ಆಗ ಅವನೇನು ಮಾಡ್ದ ಎಂಬುದು ನಮ್ಮ ಕಾವ್ಯದಲ್ಲಿ ಬರ್ತಾ ಇದೆ. ಅದರ ಆರಂಭ ಹೇಗಾಗ್ತಾ ಇದೆ ಮೊದಲನೇ ಶ್ಲೋಕ ಎಂಬುದನ್ನು ನಾವು ನೋಡೋಣ. ಕಶ್ಚಿತ್ ಕಾಂತಾ ವಿರಹ ಗುರುಣಾ ಸ್ವಾಧಿಕಾರಾತ್ ಪ್ರಮತ್ತಃ ಶಾಪೇನ ಸ್ತಂಗಮಿತ ಮಹಿಮಾ ವರ್ಷಭೋಗ್ಯೇಣ ಭರ್ತುಃ ಯಕ್ಷಶ್ಚಕ್ರೇ ಜನಕತನಯಾ ಸ್ನಾನ ಪುಣ್ಯೋದಕೇಷು ಸ್ನಿಗ್ಧಚ್ಛಾಯಾತರುಷು ವಸತಿಂ ರಾಮಗಿರ್ಯಾಶ್ರಮೇಷು. ಕಶ್ಚಿದ್ ಯಕ್ಷ, ಯಾವನೋ ಒಬ್ಬ ಯಕ್ಷ, ಇಂಥವನು ಅಂತ ಬಿಟ್ಟು ನನ್ನ ಹೆಸರು ಹೇಳಿಲ್ಲ. ಅವನು ವರ್ಷಭೋಗ್ಯೇಣ 1 ವರ್ಷ ಕಾಲ ಅನುಭವಿಸ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಶಾಪೇನ, ಆ ಕುಬೇರನ ಶಾಪದಿಂದ ಅಸ್ತಂಗಮಿತ ಮಹಿಮಾ, ಅವನಿಗೆ ಏನೇನು ಮಹಿಮೆಗಳಿತ್ತೋ, ಯಕ್ಷನ ಕಾರಣದಿಂದ ಯಾವ್ಯಾವ ವಿಶೇಷ ಶಕ್ತಿಗಳಿತ್ತೋ ಅವೆಲ್ಲವೂ ಕೂಡ ಅಸ್ತಂಗತವಾಗ್ಬಿಟ್ಟಿದೆ. ಆ ರೀತಿಯಾಗಿ ದೂರದಲ್ಲಿದ್ದಾನೆ. ಯಕ್ಷಶ್ಚಕ್ರೆ, ಯಾವ ಜಾಗದಲ್ಲಿದ್ದಾನೆ ಎಂಬುದಕ್ಕೆ ಕವಿ ಹೇಳ್ತಾ ಇರೋದು ನೋಡಿ, ಎಷ್ಟು ಸೂಚ್ಯವಾಗಿದೆ ಇದು. ಜನಕತನಯ ಸ್ನಾನ ಪುಣ್ಯೋದಕೇಶು, ಜನಕನ ಮಗಳು ಸೀತೆ ಅಲ್ಲಿ ಕಾಲ ಕಳೆದಿದ್ಲಂತೆ ಆ ರಾಮಗಿರಿಯಲ್ಲಿ.
ಅಲ್ಲಿದ್ದಾಗ ಪ್ರತಿದಿನವೂ ಕೂಡ ಅವಳು ಸ್ನಾನ ಮಾಡ್ತಾ ಇದ್ಲಲ್ಲ, ಆ ಸ್ನಾನದಿಂದ ಅಲ್ಲಿರ್ತಕ್ಕಂಥ ನೀರೆಲ್ಲ ಪುಣ್ಯವಾಯಿತು. ಹೇಗೆ ನಮ್ಮಂಥವರೆಲ್ಲ ಹೇಗೆ ಅಂದರೆ ಗಂಗಾ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ನಾವು ಪಾವಿತ್ರ್ಯವನ್ನು ತಂದ್ಕೋಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಸೀತೆ ಎಂಥ ಪತಿವ್ರತೆ ಅಂತಂದರೆ ಅವಳು ಹೋಗಿ ಸ್ನಾನ ಮಾಡಿದ್ರಿಂದ ಆ ನೀರೇ ಪುಣ್ಯವಾಯ್ತದೆ, ಅದರಿಂದ ಬರೋದಲ್ಲ. ನೋಡಿ ಯಾವ ರೀತಿಯಾಗಿರೋದು. ಪರದಾರ ಪರದ್ರವ್ಯ ಪರದ್ರೋಹ ಪರಾಂಗುಖಂ ಗಂಗಾಬ್ರೂತೆ ಕದಾಗತ್ಯ ಮಾಮಯಂ ಪಾವಯಿಷ್ಯತಿ. ಯಾವ ವ್ಯಕ್ತಿ ಪರದ್ರೋಹ ಮಾಡಿಲ್ಲ, ಪರಪತ್ನಿಯನ್ನು ಕಣ್ಣೆತ್ತಿ ನೋಡಿಲ್ಲ, ಪರದ್ರವ್ಯಕ್ಕೆ ಆಸೆ ಪಟ್ಟಿಲ್ಲ, ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಯಾವಾಗ ಬಂದು ನನ್ನನ್ನು ಪಾವನಗೊಳಿಸ್ತಾನಪ್ಪ ಅಂಥೇಳಿ ಗಂಗೆ ಕಾದಿದ್ದಾಳೆ ಅಂತ, ಗಂಗೆ ಕಾದಿದ್ದಾಳೆ ಅಂಥವನು ಬಂದು ನನ್ನ ಸ್ನಾನ ಮಾಡಲಿ ಅಂತ. ಹಾಗೆ ಸೀತೆ ಸ್ನಾನ ಮಾಡಿದ್ರಿಂದ ಅಲ್ಲಿರ್ತಕ್ಕಂಥ ನೀರೆಲ್ಲ ಪುಣ್ಯವಾಗಿದೆ. ಜನಕತನೆಯ ಸ್ನಾನ ಪುಣ್ಯೋದಕೇಶು ರಾಮಗಿರಿಯಾಶ್ರಮೇಶು, ರಾಮಗಿರಿಯ ಆಶ್ರಮಗಳಲ್ಲಿ ಅವನು ವಸತಿಂ ಚಕ್ರೆ ವಾಸ ಮಾಡ್ತಾ ಇದ್ದಾನೆ. ಕಾಳಿದಾಸನ ಮಾತು ಅಂತಂದರೆ ಒಂದೊಂದು ಪದಕ್ಕೂ ಅಲ್ಲಿರ್ತಕ್ಕಂಥ ಒಂದೊಂದು ಅಕ್ಷರಕ್ಕೂ ಅರ್ಥ ಇರುತ್ತೆ. ಇಲ್ಲಿ ವಸ್ತುತಃ ಅವನೇ ನಾವಾಗಿದ್ದರೆ ಯಾವ ರೀತಿ ಹೇಳ್ತಿದ್ವು ಅಂದರೆ ರಾಮಗಿರಿಯಾಶ್ರಮೇ ವಸತಿಂ ಚಕಾರ ಅಂತ ಹೇಳ್ತಿದ್ವು. ಅಲ್ಲವನು ರಾಮಗಿರಿಯಾಶ್ರಮೇಶು ಅಂತ ಬಹುವಚನ ಹಾಕಿದ್ದಾನೆ. ಇರೋದೊಬ್ಬ, ಇರಬೇಕಾಗಿರೋದು ಕೇವಲ 1 ವರ್ಷ. ರಾಮಗಿರಿಯ ಆಶ್ರಮಗಳಲ್ಲಿ ವಾಸ ಮಾಡಿದಂದ್ರೆ ಏನರ್ಥ, ಏನನ್ನು ಸೂಚಿಸ್ತಾ ಇದ್ದಾನೆ ಅಂತಂದರೆ ಕವಿ ಯಕ್ಷ ಎಷ್ಟು ಮಟ್ಟಿಗೆ ತನ್ನ ಪತ್ನಿಯ ವಿಷಯದಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಿರಹದಿಂದ ಕಷ್ಟಪಡ್ತಿದ್ದಾನೆ ಅಂತಂದರೆ, ಇಲ್ಲೊಂದು ಆಶ್ರಮ ಕಟ್ತಾನೆ, 4 ದಿವಸ ಅಲ್ಲಿ ಇರ್ತಾನೆ, ಆ ಕಡೆಗೆ ಹೋಗಿದ್ರೆ ಅದನ್ನಾಗಲೇ ಮರ್ತು ಬಿಟ್ಟಿದ್ದಾನೆ, ಇನ್ನೊಂದು ಕಡೆ ಆಶ್ರಮ ಕಟ್ತಾ ಇದ್ದಾನೆ. ಹಾಗೆ ಎಷ್ಟೋ ಆಶ್ರಮಗಳನ್ನು ಕಟ್ಟಿ ಇಲ್ಲಿ ಕಟ್ಟಿದ್ದು ಮರ್ತೇ ಹೋಗಿದೆ, ಅಲ್ಲಿ ಕಟ್ಟಿದ್ದು ಮರ್ತೇ ಬಹುವಚನವನ್ನು ಹೇಳೋದಕ್ಕೆ ಅದು ಕಾರಣ. ಯಕ್ಷಶ್ಚಕ್ರೆ ಜನಕತನಯ ಸ್ನಾನ ಪುಣ್ಯೋದಕೇಶು ಸ್ನಿಗ್ಧ ಛಾಯಾತರುಷು. ಛಾಯಾತರು ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಛಾಯಾವೃಕ್ಷೋ ನಮೇರು ಸ್ಯಾತ್, ನಮೇರು ಎಂಬುವಂಥ ಜಾತಿಯ ಮರ ಇದೆಯಲ್ಲ ಅದಕ್ಕೆ ಛಾಯಾವೃಕ್ಷ ಅಂತ ಹೆಸರು. ಯಾಕೆಂದರೆ ಮುಖ್ಯವಾಗಿ ಅದು ನೆರಳನ್ನು ಕೊಡುತ್ತೆ. ಛಾಯಾವೃಕ್ಷ ಆ ರೀತಿಯಾಗಿರ್ತಕ್ಕಂಥ ಸ್ನಿಗ್ಧ ಛಾಯಾತರುಷು ಅಂತ. ಸ್ನಿಗ್ಧ ಶಬ್ದ ಎಷ್ಟು ಧ್ವನಿಪೂರ್ಣವಾಗಿ ಅಲ್ಲಿ ಬಂದಿದೆ ನೋಡಿ. ಅದು ಅಲ್ಪಚೇತನವಾಗಿರ್ತಕ್ಕಂಥ ತರು, ಪ್ರಾಣಿಗಳಿಗಾದರೆ ಪೂರ್ಣವಾಗಿರ್ತಕ್ಕಂಥ ಚೇತನ ಇರುತ್ತೆ, ಮನುಷ್ಯರಿಗಾದರೆ ಪರಿಪೂರ್ಣ ಚೇತನ ಇರುತ್ತೆ ಅಂತ ಅಂದ್ಕೊಂಡ್ರೆ ನಾವು ಇರಲಿ. ಆ ರೀತಿಯಾಗಿರ್ತಕ್ಕಂಥ ಆ ವೃಕ್ಷಗಳಿಗೂ ಕೂಡ ಸ್ನಿಗ್ಧ ಅಂದರೆ ಪರಸ್ಪರ ಸ್ನೇಹ ಇದೆ. ಸ್ನಿಗ್ಧ ಛಾಯಾ ತರುಷು. ಇನ್ನೊಂದು ಅಂತರಾರ್ಥ ಏನು ಅಂತಂದರೆ ಛಾಯಾ ಶಬ್ದ ಸ್ತ್ರೀಲಿಂಗದಲ್ಲಿದೆ, ತರು ಎಂಬ ಶಬ್ದ ಪುಲ್ಲಿಂಗದಲ್ಲಿದೆ. ಛಾಯೆಗೆ ಅದು ಕೂಡ ಸಂಪೂರ್ಣವಾಗಿರೋ ಅಚೇತನವಾದದ್ದು, ತರು ಅಲ್ಪಚೇತನವಾಗಿರ್ತಕ್ಕಂಥ ಮರ. ಅಂಥವುಗಳಲ್ಲೂ ಕೂಡ ಒಂದು ಸ್ತ್ರೀಲಿಂಗದಲ್ಲಿರೋದು ಒಂದು ಪುಲ್ಲಿಂಗದಲ್ಲಿರೋದು ಅಷ್ಟು ಸ್ನೇಹ ಇಟ್ಕೊಂಡಿರುತ್ತೆ ಅಂದರೆ ನಿಜವಾಗಿ ಯಕ್ಷನಾಗಿ ತನ್ನ ಪ್ರೇಯಸಿಯಲ್ಲಿ ತನ್ನ ಪತ್ನಿಯಲ್ಲಿ ಎಂಥ ಪ್ರೀತಿ ಇಟ್ಕೊಂಡಿರ್ಬೇಕು ಅವನು. ಆ ರೀತಿಯಾದ ಅಚೇತನವೂ ಕೂಡ ಎಲ್ಲಿ ಸ್ನೇಹವನ್ನು ತೋರಿಸ್ತಾ ಇತ್ತೋ ಅಂಥ ರಾಮಗಿರಿ ಆಶ್ರಮದಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವು ಅಂದ್ಕೊಳ್ಬೇಕು. ತಸ್ಯ ಸ್ಥಿತ್ವ ಕಥಮಿವ ಪುರ ಕೌತುಕಾಧಾನ ಹೇತು ಅಂತರ್ಬಾಷ್ಪಶ್ಚಿರಮನುಚರೋ ರಾಜರಾಜಸ್ಯ ದಧ್ಯವು ಮೇಘಾಲೋಕೆ ಭವತಿ ಸುಖಿನೋಪ್ಯನ್ಯಥಾವೃತ್ತಿ ಚೇತ ಕಂಠಾಶ್ಲೇಷ ಪ್ರಣಯೇ ಜನೆ ಕಿಂಪುನ ದೂರ ಸಂಸ್ಥೆ ಅಂತಿದ್ದಾನೆ ಕವಿ. ಆ ರೀತಿಯಾಗಿ ಅಲ್ಲಿ ನೋಡ್ತಾ ಇದ್ದಾನೆ. ಎಂಥೆಂಥವ್ರಿಗೂ ಕೂಡ ಆ ರೀತಿ ಭಾವನೆ ಬರುವಂಥ ಸಂದರ್ಭದಲ್ಲಿ ಪ್ರಿಯವಾಗಿರ್ತಕ್ಕಂಥ ಆಕೆ ಅಷ್ಟು ದೂರದಲ್ಲಿರುವಾಗ ಇವನ ಮನಸ್ಸು ಹೇಗಿರಬೇಕು. ಅಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಪ್ರತ್ಯಾಸನ್ನೇ ನಭಸಿ, ಪ್ರತ್ಯಾಸನ್ನೇ ನಭಸಿ. ಶ್ರಾವಣ ಮಾಸ ಹತ್ತಿರಕ್ಕೆ ಬರ್ತಾ ಇದೆ. ಆ ರೀತಿಯಾಗಿ ಬರ್ತಾ ಇರೋದ್ರಿಂದ ಅವನಿಗೆ
ಶಾಪ ಅಂತಕ್ಕಂಥದ್ದು ಕೊನೆಯಾಗ್ತಕ್ಕಂಥದ್ದು ಯಾವಾಗ ಯಾವಾಗ ಭುಜಗಶಯನಾದುತ್ಥಿತೆ ಶಾರ್ಂಗಪಾಣವು, ಶಾರ್ಂಗಪಾಣಿಯಾಗಿರ್ತಕ್ಕಂಥ ವಿಷ್ಣು ಅವನು ಭುಜಗಶಯನದಿಂದ ಏಳಬೇಕು, ಉತ್ಥಾನ ದ್ವಾದಶಿ ಅಂತ ಹೇಳ್ತೀವಿ. ಆಗ ಅವನಿಗೆ ಶಾಪ ವಿಮುಕ್ತಿ ಆಗುತ್ತಂತೆ. ಅದಕ್ಕೆ ಇನ್ನೂ 4 ತಿಂಗಳು ಬೇಕಾಗಿದೆ. ಈಗ ಇನ್ನೂ ಕೂಡ ಆಷಾಢ ಮಾಸ ಹತ್ತಿರಕ್ಕೆ ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಆಷಾಢಸ್ಯ ಪ್ರಥಮ ದಿವಸೆ ಮೇಘಮಾಶ್ಲಿಷ್ಟ ಸಾನು ವಪ್ರಕ್ರೀಡಾ ಪರಿಣತ ಗಜ ಪ್ರೇಕ್ಷಣೀಯಂ ದದರ್ಶ. ವಪ್ರಕ್ರೀಡಾ ಗಜ ಇವ ಪ್ರೇಕ್ಷಣೀಯಂ ಅಂತ ಬಿಟ್ಟು ಅಲ್ಲೇ ಅನ್ವಯ. ಆ ರೀತಿಯಾಗಿರ್ತಕ್ಕಂಥ ಮೇಘವನ್ನು ಆಕಾಶದಲ್ಲಿ ನೋಡ್ತಾ ಇದ್ದಾನೆ. ಮೇಘವನ್ನು ನೋಡಿದಾಗ ಅವನಿಗನ್ನಿಸ್ತು ಈ ಮೇಘ ಉತ್ತರದ ಕಡೆಗೆ ಹೋಗ್ತಾ ಇದೆ ಗಾಳಿಯಿಂದ ಬೀಸ್ಕೊಂಡು. ಆದ್ದರಿಂದ ನನ್ನ ಪ್ರಿಯೆಯ ಆವಾಸ ಸ್ಥಾನ ಇರತಕ್ಕಂಥದ್ದು ಕೂಡ ಉತ್ತರದಲ್ಲಿರ್ತಕ್ಕಂಥ ಅಲಕಾಪಟ್ಟಣದಲ್ಲಿ. ಆದ್ದರಿಂದ ಈ ಮೇಘವನ್ನು ಕೇಳಿದ್ರೆ ಖಂಡಿತವಾಗಿ ಇದು ನನ್ನ ಸಂದೇಶವನ್ನು ನನ್ನ ಪ್ರಿಯೆಗೆ ತಲುಪಿಸುತ್ತೆ ಅಂತ ಅವನ ಮನಸ್ಸಿನಲ್ಲಿ. ಆದ್ದರಿಂದ ಮೊದಲು ಆ ಮೇಘವನ್ನು ಬೇಕಾದಷ್ಟು ಹೊಗಳ್ತಾನೆ. ಜಾತಂ ವಂಶೇ ಭುವನ ವಿದಿತೆ ಪುಷ್ಕರಾವರ್ತಕಾನ ಜಾನಾಮಿ ತ್ವಾಂ ಪ್ರಕೃತಿ ಪುರುಷಂ ಕಾಮರೂಪಂ ಮಘೋನಃ ತೇನಾರ್ಥಿತ್ವಂ ತ್ವಯಿ. ಇಷ್ಟು ದೊಡ್ಡವನಪ್ಪ ನೀನು, ಇಂಥ ವಂಶದಲ್ಲಿ ಹುಟ್ಟಿರ್ತಕ್ಕಂಥವನು, ಅದಕ್ಕೋಸ್ಕರ ನಿನ್ನನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಅಧಮರು ಇರ್ತಾರಲ್ಲ ಅಂಥವ್ರ ಹತ್ರ ಹೋಗಿ ನಾವೇನಾದರೂ ಯಾಚನೆ ಮಾಡಿ ಆ ಯಾಚನೆ ಅಂತಕ್ಕಂಥದ್ದು ಸಫಲವಾದರೂ ಅಂಥ ಯಾಚನೆ ಬೇಡ. ಆದರೆ ನಿನ್ನಂಥವನಲ್ಲಿ ಯಾಚನೆ ಮಾಡಿದ್ರೂ ಕೂಡ ಅದು ಯೋಗ್ಯವಾಗಿರ್ತಂಥ ದೊಡ್ಡವನು ನೀನು, ಅದೇನಾದರೂ ನೀನು ಮಾಡ್ತೀಯೋ ಇಲ್ಲವೋ ಅಂತೂ ಯಾಜ್ಞಾ ಮೋಘ ವರ ಮಧಿಗುಣೆ ನಾದ ಮೇಲಬ್ಧ ಕಾಮ. ಅಧಿಗುಣೆ, ಅಧಿಕ ಗುಣ ಇರ್ತಕ್ಕಂಥವನಲ್ಲಿ ಯಾಚನೆ ಮಾಡಬೇಕು. ಅದಕ್ಕೋಸ್ಕರ ನೀನು ಮಾಡ್ತಾ ಇದ್ದೀನಪ್ಪ. ನೀನು ಎಂಥವನು, ಯಾವ ರೀತಿಯಾದವನು ಎಂಬುದನ್ನು ಮುಂದಿನ ಪದ್ಯದಲ್ಲಿ ಹಾಡ್ತಿದ್ದಾರೆ. ಸಂತಪ್ತಾನಾಂ ತ್ವಮಸಿ ಶರಣಂ ತತ್ಪಯೋದ ಪ್ರಿಯಾಯ ಸಂದೇಶಂ ಮೇ ಹರ ಧನಪತಿ ಕ್ರೋಧ ವಿಶ್ಲೇಷಿತಸ್ಯ ಗಂತವ್ಯಾತೆ ವಸತಿ ಅಲಕಾ ನಾಮ ಯಕ್ಷೇಶ್ವರಾಣಾಂ ಬಾಹೋದ್ಯಾನ ಸ್ಥಿತಹರ ಶಿರಶ್ಚಂದಿಕಾ ಧೋತ ಹರ್ಮ್ಯಾ. ನಿಜವಾಗಿಯೂ ಕೂಡ ಕಾವ್ಯ ಎಂಬುದು ಶ್ರವ್ಯ ಕಾವ್ಯ. ಕೇಳೋದಕ್ಕೆ ಅದು ಅಷ್ಟು ಚೆನ್ನಾಗಿರಬೇಕು. ಅದು ಶ್ರವ್ಯ ಕಾವ್ಯ ಆಗೋದಕ್ಕೆ ಧರಿತ್ರಿಯವರು ಅದ್ಭುತವಾಗಿ ಇವತ್ತು ಹಾಡಿದ್ರು. ಪದಗಳ ಸ್ವಾರಸ್ಯ ನೋಡಿ. ಆ ಮೇಘವನ್ನು ಕುರಿತು ಹೇಳ್ತಾ ಇದ್ರು. ಸಂತಪ್ತಾನಾಂ ತ್ವಮಸಿ ಶರಣಂ ತತ್ಪ್ರಯೋದ ಪ್ರಿಯಾಯ ಸಂದೇಶಂ ಮೇ ಹರ. ನೀನು ಎಲ್ಲ ಜನಗಳು ಕೂಡ ಸಂತಪ್ತರಾಗಿದ್ದಾಗ ಬಿಸಿಲಿನ ಬೇಗೆಗೆ ಬಳಲಿದ್ದಂಥ ಸಂದರ್ಭದಲ್ಲಿ ಸಹಾಯ ಮಾಡೋದು ಮೇಘ. ಮೇಘ ಬಂದರೆ ಬಿಸಿಲು ಕಡಿಮೆ ಆಗುತ್ತೆ. ಆ ಮೇಘ ಏನಾದರೂ ಮಳೆ ಸುರಿಸಿದ್ರೆ ಆ ಒಂದು ಸಂತಾಪ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಸಂತಪ್ತಾನಾಂ ತ್ವಮಸಿ ಶರಣಂ ತತ್. ಆದ್ದರಿಂದ ತತ್ಪ್ರಿಯಾಯ ನಮ್ಮ ಪ್ರಿಯಾಯ ಸಂದೇಶಂ ಮೇ ಹರ. ನಾನು ಕೊಡ್ತಕ್ಕಂಥ ಸಂದೇಶವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ತಲುಪಿಸು. ಎಂಥವನು ನಾನು, ನನಗೆ ನನ್ನ ಸಂದೇಶವನ್ನು, ನಿನ್ನ ಸಂದೇಶವನ್ನು ನಾನು ಯಾಕೆ ತಗೊಂಡು ಹೋಗ್ಬೇಕು ಅಂದರೆ ಧನಪತಿ ಕ್ರೋಧ ವಿಶ್ಲೇಷಿತಸ್ಯ. ಧನಪತಿ ಕುಬೇರ, ಆ ಕುಬೇರನ ಕೋಪದಿಂದ ಕ್ರೋಧದಿಂದ ನಾನು ಬೇರೆ ಬೇರೆ ಆಗಿಬಿಟ್ಟಿದ್ದೀನಿ. ಐ ಆಮ್ ಸಪರೇಟೆಡ್ ಫ್ರಮ್ ಮೈ ವೈಫ್. ಅದಕ್ಕೋಸ್ಕರ ಧನಪತಿ ಕ್ರೋಧ ವಿಶ್ಲೇಷಿತಸ್ಯ ಮೇ ಸಂದೇಶಂ ಹರ ತಸ್ಯೈ ಪ್ರಾಪಯ. ಅವಳಿಗೆ ತಲುಪಿಸುವುದು. ಎಲ್ಲಿಗೆ ಹೋಗಬೇಕು ನಾನು? ಗಂತವ್ಯಾತೆ ವಸತಿರಲಕಾ ನಾಮ ಯಕ್ಷೇಶ್ವರಾಣಾಂ. ಅಲ್ಲಿ ಯಕ್ಷೇಶ್ವರರು ಅವರೆಲ್ಲರಿಗೂ ಕೂಡ ರಾಜಧಾನಿಯಾಗಿರುವಂಥದ್ದು, ಕುಬೇರನ ರಾಜಧಾನಿಯಾಗಿರ್ತಕ್ಕಂಥದ್ದು ಅಲಕಾವತಿ ಎಂಬುವಂಥ ಪಟ್ಟಣ ಇದೆ. ಅಲ್ಲಿಗೆ ನೀನು ಹೋಗಬೇಕಪ್ಪ. ಗಂತವ್ಯಾತೆ ವಸತಿರಲಕಾ ನಾಮ ಯಕ್ಷೇಶ್ವರಾಣಾಂ. ಇಷ್ಟನ್ನು ನಮ್ಮಂಥವರಲ್ಲಿ ಇಷ್ಟು ಹೇಳ್ತಿದ್ವು. ಆದರೆ ಕಾಳಿದಾಸ ಆದ್ದರಿಂದ ಅವನು ಹೇಳ್ತಾ ಇದ್ದಾನೆ, ಬಾಹ್ಯೋದ್ಯಾನ ಸ್ಥಿತ ಹರಶಿರಶ್ಚಂದ್ರಿಕಾ ಧೂತ.
ಇದು ಕಾಳಿದಾಸ ಹೇಳೋಕೆ ಮಾತ್ರ ಆಗುವಂಥದ್ದು, ನಾವಾದರೆ ಹೇಳ್ತಿರ್ಲಿಲ್ಲ. ಅಲ್ಲಿ ಆ ಒಂದು ಕುಬೇರ ಸ್ತ್ರೆಂಬಕ ಸಖಃ ಅಂತ ಅಮರಕೋಶ, ಶಿವನಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥ ಸ್ನೇಹಿತ ಒಬ್ಬ ಮಿತ್ರ ಯಾರು ಅಂದರೆ ಕುಬೇರ. ಅದಕ್ಕೋಸ್ಕರ ಕುಬೇರನ ಒಲವಿನಿಂದ, ಆ ಸ್ನೇಹಿತನಲ್ಲಿರ್ತಕ್ಕಂಥ ಪ್ರೀತಿಯಿಂದ ಶಿವ ಇನ್ನೆಲ್ಲ ಜಾಗಗಳನ್ನು ಬಿಟ್ಬಿಟ್ಟು ಆ ಅಲಕಾಪಟ್ಟಣದ ಹತ್ರನೇ ಬಂದು ಅಲ್ಲಿ ವಾಸ ಮಾಡ್ತಿದ್ದಾನೆ. ಯಾವಾಗ ಶಿವ ಅಲ್ಲಿ ಇರ್ತಾನೆ, ಆ ಶಿವನ ತಲೆಯ ಮೇಲಿರ್ತಕ್ಕಂಥ ಅರ್ಧ ಚಂದ್ರ ಇದೆ ನೋಡಿ, ಆ ಚಂದ್ರನ ಬೆಳಕಿನಿಂದ ಆ ಒಂದು ಅಲಕಾಪಟ್ಟಣದ ಎಲ್ಲ ಬೀದಿಗಳು ಕೂಡ ಥಳ ಹೊಳಿತಾ ಇದೆ. ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಹಾಕ್ಸ್ಬೇಕಾಗಿಲ್ಲ, ಅಲ್ಲೇ ಶಿವನೇ ಇದ್ಬಿಟ್ಟು ಅವನ ತಲೆಯ ಮೇಲಿರ್ತಕ್ಕಂಥ ಚಂದ್ರಿಕಾ ಧೌತ ಹರ್ಮ್ಯ, ಪ್ರತಿಯೊಂದು ಮನೆಯೂ ಕೂಡ, ಪ್ರತಿಯೊಂದು ಬೀದಿಯೂ ಕೂಡ ಆ ಒಂದು ಚಂದ್ರನ ಬೆಳಕಿನಿಂದಲೇ ಹೊಳಿತಾ ಇದೆ. ಆ ರೀತಿಯಾಗಿರ್ತಕ್ಕಂಥ ಅಲಕಾಪಟ್ಟಣ, ಅದನ್ನು ನೀನು ನೋಡೋದಕ್ಕೆ ಹೋಗಬೇಕು, ಅಲ್ಲಿಗೆ ನೀನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಿರ್ತಕ್ಕಂಥದ್ದಕ್ಕೆ ಮುಂದೆ ನೋಡಪ್ಪ ಮೇಘ, ನೀನು ಯಾವ ರೀತಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂತ ನಾನು ಮೊದಲು ಹೇಳ್ತೀನಿ. ಮಾರ್ಗಂತಾವಚ್ಛೃಣು ಕಥಯತಃ ತ್ವತ್ಪ್ರಯಾಣಾನುರೂಪಂ ಸಂದೇಶಂ ಮೇ ತದಲದ ಶ್ರೋಷ್ಯಸಿ ಶ್ರೋತ್ರಪೇಯಂ. 2 ಭಾಗ ಮಾಡ್ತೀನಿ. ಮೊದಲನೇ ಭಾಗದಲ್ಲಿ ನೀನು ಹೋಗಬೇಕಾಗಿರ್ತಕ್ಕಂಥ ಮಾರ್ಗವನ್ನು ಹೇಳ್ತೀನಿ. 2ನೇ ಭಾಗದಲ್ಲಿ ನೀನು ಅವಳಿಗೆ ಯಾವ ಸಂದೇಶವನ್ನು ಹೇಳಬೇಕು ಎಂಬುದನ್ನು ಹೇಳ್ತೀನಿ. ಆದ್ದರಿಂದ ಈ ರೀತಿಯಾಗಿ ಮಾರ್ಗವನ್ನು ಕೇಳ್ಕೊಂಡು ಹೋಗುವಂಥ ಕಾಳಿದಾಸನಿಗೆ ಭಾರತ ದೇಶದಲ್ಲಿ ಅಂಥ ಉತ್ಕಟವಾದ ಪ್ರೀತಿ. ಈ ಒಂದು ಅವಕಾಶವನ್ನು ತೆಗೆದುಕೊಂಡು ಆ ಒಂದು ನಾಗಪುರದ ಹತ್ತಿರ ಇರ್ತಕ್ಕಂಥ ರಾಮಟೇಕಿಂದ, ರಾಮಗಿರಿಯಿಂದ ಆರಂಭಿಸಿ ಅಲಕಾಪಟ್ಟಣದವರೆಗೆ ಭಾರತ ದೇಶ ಏನಿದೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾಗವನ್ನು ಕೂಡ ವರ್ಣನೆ ಮಾಡೋದು ಕಾಳಿದಾಸನಿಗೆ ಮುಖ್ಯ. ಈ ಒಂದು ಅವಕಾಶವನ್ನು ತೆಗೆದುಕೊಂಡಿದ್ದಾನೆ. ಹಾಗೆ ನಾವು ತಿಳ್ಕೊಳ್ಬೇಕು ಇಡೀ ಭಾರತ ದೇಶದ ವರ್ಣನೆಯನ್ನು ಎಷ್ಟು ಚೆನ್ನಾಗಿ ಕಾಳಿದಾಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅಲ್ಲಿ ಇರ್ತಕ್ಕಂಥ ಆ ಒಂದು ಬೆಟ್ಟ ಇದೆ, ಇವನಿದ್ದಂಥ ಬೆಟ್ಟ ರಾಮಗಿರಿ. ಇಲ್ಲಿಂದ ಮೇಘ ಹೊರಡಬೇಕು. ಆ ರಾಮಗಿರಿಗೂ ಕೂಡ ನೀನು ಹೋಗಿ ಬರ್ತೀನಿ ಅಂತ ಒಳ್ಳೆ ಮಾತನ್ನು ಹೇಳು. ಅಲ್ಲಿಂದ ನೀವು ಸ್ವಲ್ಪ ಮುಂದೆ ಹೋದರೆ ಸಾನುಮಾನ್ ಆಮ್ರಕೂಟ, ಆ ರೀತಿಯ ಆಮ್ರಕೂಟ ಎಂಬುವಂಥ ಬೆಟ್ಟ ನಿನಗೆ ದಾರಿ ಒಳಗೆ ಸಿಗುತ್ತೆ. ಆ ಒಂದು ನೋಡ್ಕೊಂಡು ಹೋಗು. ನಮ್ಮ ಉತ್ತರ ಇಂಡಿಯಾದಲ್ಲಿರ್ತಕ್ಕಂಥ ಎಷ್ಟು ಬೆಟ್ಟಗಳಿದೆ, ಎಷ್ಟು ನದಿಗಳಿದೆ, ಯಾವ ಯಾವ ಮುಖ್ಯವಾಗಿರ್ತಕ್ಕಂಥ ಪಟ್ಟಣಗಳಿದೆ, ಆ ಎಲ್ಲದರ ಪರಿಚಯವನ್ನು ಕೂಡ ಕಾಳಿದಾಸ ಮಾಡಿಸ್ಕೊಳ್ತಾ ಇದ್ದಾನೆ. ಆ ರೀತಿಯಾಗಿ ಮಾರ್ಗವನ್ನು ಹೇಳ್ಕೊಂಡು ಹೊರಡ್ತಾ ಇದ್ದಾನೆ. ಆ ಒಂದೊಂದರನ್ನು ನೀವು ವರ್ಣನೆ ಕೇಳಬೇಕು ಅಂತಿದ್ರೆ ಯಾವಾಗಾದರೂ ನೀವು ಮೇಘದೂತದ ಪಾಠಕ್ಕೆ ನನ್ನ ಹತ್ರ ಬರಬೇಕು, ಆಯ್ತೆ? ಆಗ ಒಂದೊಂದನ್ನು ಕೂಡ ಹೇಳ್ಬೋದು ಯಾವ್ಯಾವ ರೀತಿ ಸ್ವಾರಸ್ಯ ಇದೆ ಅಂತ. ಇವತ್ತು ನಮಗಿರ್ತಕ್ಕಂಥ ಬಹಳ ಕಡಿಮೆ ಇರ್ತಕ್ಕಂಥ ಸಮಯ, ಆದ್ದರಿಂದ ಅದನ್ನೆಲ್ಲ ಹೇಳ್ತಿಲ್ಲ. ಮುಖ್ಯವಾಗಿ ಏನು ಅಂತಂದರೆ ಕಾಳಿದಾಸನಿಗೆ ಉಜ್ಜಯಿನಿಯಲ್ಲಿ ಬಹಳ ಹೆಚ್ಚಿನ ಪಕ್ಷಪಾತ. ಉಜ್ಜಯಿನಿಯಲ್ಲೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಅವನಿದ್ದು ಕಾಲವನ್ನು ಕಳೆದ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ಊರಿನ ವಿಷಯದಲ್ಲಿ ಬಹಳ ಆಸಕ್ತಿ. ನೇರವಾಗಿರ್ತಕ್ಕಂಥ ಮಾರ್ಗವನ್ನು ಹೇಳಿಬಿಟ್ರೆ ಉಜ್ಜಯಿನಿ ತಪ್ಪೋಗುತ್ತೆ, ಅಲಕಾಪಟ್ಟಣಕ್ಕೆ ಹೋಗೋ ದಾರಿ ತೋರಿಸಿದ್ರೆ. ಅದಕ್ಕೆ ಕಾಳಿದಾಸ ಹೇಳ್ತಿದ್ದಾನೆ, ನೋಡಪ್ಪ, ನನ್ನ ಸಂದೇಶವನ್ನು ತೆಗೆದುಕೊಂಡು ಹೋಗೋದೊಂದು ಸ್ವಲ್ಪ ತಡ ಆದರೂ ಚಿಂತೆ ಇಲ್ಲ, ನೀನು ಉಜ್ಜಯಿನಿಯನ್ನು ಮಾತ್ರ ತಪ್ಪಿಸ್ಕೋಬಾರ್ದು. ಆ ಉಜ್ಜಯಿನಿಯನ್ನು ನೋಡಿಕೊಂಡೇ ಹೋಗಬೇಕು. ಅದಕ್ಕೋಸ್ಕರ ನಿನ್ನ ಮಾರ್ಗ ಅಂತಕ್ಕಂಥದ್ದು ಸ್ವಲ್ಪ ವಕ್ರವಾದರೂ ಚಿಂತೆ ಇಲ್ಲ, ಆ ಕಡೆ ಹೋಗಪ್ಪ ಅಂತೇಳಿ ಸಲಹೆ ಮಾಡ್ತಾ ಇದ್ದಾನೆ. ವಕ್ರಃ ಪಂಥಾ ಯದಪಿ ಭವತಃ ಪ್ರಸ್ಥಿತಸ್ಯೋತ್ತರಾಶಾ ಸೌಧೋತ್ತಂಗ ಪ್ರಣಯ ವಿಮುಖೋ ಮಾಸ್ಮ ಭೂಃ ಉಜ್ಜಯಿನ್ಯಾಃ ವಿದ್ಯುದ್ದಾಮಸ್ಫುರಿತಚಕಿತೈಃ ತತ್ರ ಪೌರಾಂಗನಾನಾಂ
लोलापाङ्गैर्यदि नरमसे लोचनैर्वञ्चितोऽसि ವಕ್ರಃ ಪಂಥ ಯದಪಿ ಭವತಃ, ನಿನ್ನ ದಾರಿ ವಕ್ರವಾದರೂ ಚಿಂತೆ ಇಲ್ಲ, ನೇರವಾಗಿ ಹೋಗಬೇಕಾಗಿಲ್ಲ. ಸೌಧೋತ್ಸಂಗ ಪ್ರಣಯ ವಿಮುಖೋ ಮಾಸ್ಮಭೂರ್ ಉಜ್ಜಯಿನ್ಯಾ, ಉಜ್ಜಯಿನಿ ಪಟ್ಟಣ ಇದೆಯಲ್ಲ ಅದರಲ್ಲಿರ್ತಕ್ಕಂಥ ಸೌಧಗಳು, ಎಷ್ಟು ಎತ್ತರವಾಗಿರ್ತಕ್ಕಂಥ ಸೌಧಗಳು, ಅದರಲ್ಲಿ ಆಸಕ್ತಿಯನ್ನು ತೋರಿಸೋದು ಮಾತ್ರ ನೀ ಮರಿಬೇಡ, ಖಂಡಿತ ಹೋಗಿ ನೀನು ನೋಡು. ವಿಶೇಷ ಏನು ಅಂತಂದರೆ ವಿದ್ಯುದ್ದಾಮ ಸ್ಫುರಿತ ಚಕಿತೈ ತತ್ರ ಪೌರಾಂಗಣಾನ, ಉಜ್ಜಯಿನಿಯ ಪುರದಲ್ಲಿರ್ತಕ್ಕಂಥ ಸ್ತ್ರೀಯರಿದಾರಲ್ಲ ಅವರ ಕಣ್ಣಿನ ಕಟಾಕ್ಷಗಳು ಎಷ್ಟು ಚಂಚಲವಾಗಿದೆ ಅಂತಂದರೆ ಅದನ್ನೇನಾದರೂ ನೋಡೋದನ್ನ ಮರೆತರೆ ನೀನು ಒಳ್ಳೆಯ ಅವಕಾಶ ಕಳ್ಕೊಂಡ ಹಾಗೆ, ವಂಚಿತೋಸಿ, ನೀನು ವಂಚನೆ ಆಗಿಬಿಡುತ್ತೆ. ಅದು ಕಣ್ಣುಗಳು ಹೇಗಿದೆ, ವಿದ್ಯುದ್ದಾಮ ಸ್ಫುರಿತ ಚಕಿತೈ, ಮಿಂಚು, ವಿದ್ಯುತ್ ಅಂದರೆ ಮಿಂಚು, ಮಿಂಚು ಫಳ್ಳಂತ ಹೊಳೆಯುತ್ತಲ್ಲ ಆ ರೀತಿ ಅವರ ಕಟಾಕ್ಷಗಳಿರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಆ ಲೋಚನಾನ ಆ ರೀತಿ ಲೋಚನೈಹಿ ಎದಿ ನರಮಸೆ, ಆ ಕಣ್ಣುಗಳನ್ನು ನೋಡಿ ನೀನು ಆನಂದ ಪಡದೆ ಹೋದರೆ ಮೋಡ ನಿನಗೆ ಕಣ್ಣುಗಳಿರೋದು ವೇಸ್ಟ್ ಆಗ್ಬಿಡುತ್ತೆ. ಮಾಡಬೇಡ ಕಣಯ್ಯ. ಇದೇ ಲೋಚನ ಇದು ವಂಚಿತೋಸಿ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆ ಒಂದು ಕೆಲವು ವರ್ಷಗಳ ಹಿಂದೆ ನನಗೊಂದು ಅವಕಾಶ ಸಿಕ್ಕಿತ್ತು. ಆ ಉಜ್ಜಯಿನಿಗೆ ನನ್ನನ್ನು ಕರೆದಿದ್ದರು. ಅಲ್ಲಿ ಪ್ರತಿ ವರ್ಷವೂ ಕೂಡ ಕಾಳಿದಾಸ ಸಮಾರೋಹ ಅಂತ ಮಾಡ್ತಾರೆ. ಈಗೊಂದು 10-15 ವರ್ಷದ ಹಿಂದೆ ಕಾಳಿದಾಸ ಸಮಾರೋಹದಲ್ಲಿ ಮಾತನಾಡೋದಕ್ಕೆ ನನ್ನನ್ನು ಕರೆದಿದ್ರು. ಆವಾಗ ಹೋಗಿದ್ದೆ ನಾನು. ಅಲ್ಲಿ ನೋಡಿದೆ ಕಾಳಿದಾಸ ಏನೇನು ಹೇಳ್ತಾನೆ ಅದೆಲ್ಲ ಆ ರೀತಿ ಆಗುತ್ತೆ. ನನ್ನನ್ನು ಇಳಿಸಿದ್ದು ಕೂಡ ಹೋಟೆಲ್ ಸಿಪ್ರಾ ಅಂತ. ಸಿಪ್ರಾ ಅಂತಕ್ಕಂಥದ್ದಲ್ಲಿರೋ ನದಿ, ಸಂಸ್ಕೃತದಲ್ಲಿ ಅದರ ಹೆಸರು ಕ್ಷಿಪ್ರ, ವೇಗವಾಗಿ ಹರಿಯುತ್ತೆ ಅಂತ. ಅದನ್ನ ಇವಾಗ ಸಿಪ್ರಾ ಅಂತ ಕರೀತಾರೆ. ಆ ಸಿಪ್ರಾ ಅಂತಕ್ಕಂಥದ್ದೇ ಹೋಟೆಲ್ಲು. ಅಲ್ಲಿ ಇಳಿಸಿದ್ರು. ಅಲ್ಲಿ ಇವನು ಹೇಳುವಂಥ ವರ್ಣನೆ ಎಲ್ಲ ಕೇಳಿ, ದೀರ್ಘೀಕುರ್ವನ್ ಪಟು ಮದ ಕಲೆ ಪೂಜಿತೈ ಸಾರಸಾನಾಂ ಪ್ರತ್ಯೂಷೇಷು, ಅಲ್ಲಿ ಎಷ್ಟು ದೀರ್ಘಗಳನ್ನು ಕಾಳಿದಾಸ ಉಪಯೋಗಿಸ್ತಾನೆ ಎಂಬುದು ನೋಡ್ಬೇಕಪ್ಪ. ದೀರ್ಘೀಕುರ್ವನ್ ಪಟುಮದ ಕಲಂ ಕೂಜಿತಂ ಸಾರಸಾನಾಂ ಪ್ರತ್ಯೂಷೇಷು ಮೋದ ಮೈತ್ರೀ ಕಷಾಯ ಯತ್ರ ಸ್ತ್ರೀಣಾಂ ಹರತಿ ಸುರತ ಗ್ಲಾನಿ ಮಂಗಾಲುಕೂಲ ಸಿಪ್ರಾವಾತಃ ಪ್ರಿಯತಮೈವ ಪ್ರಾರ್ಥನಾ ಚಾಟುಕಾರ ಅಂತ ಆ ರೀತಿ ಪದ್ಯ. ಆ ರೀತಿಯಾಗಿ ಸಿಪ್ರಾ ನದಿಯ ಶಬ್ದಗಳು ನಿಜವಾಗ್ಲೂ ಕೇಳ್ಬೋದಲ್ಲಿ. ಆ ರೀತಿ ಆಗ ನದಿ ಹರಿಯುವಂಥ ಶಬ್ದ ಆ ರೀತಿಯಾಗಿರುತ್ತೆ. ಅದನ್ನು ನಾನಲ್ಲಿ ನೋಡಿದ್ದೆ. ಆ ಒಂದು ಊರಿಗೆ ಹೋದರೆ ವಿಶೇಷ ಏನು, ನಮ್ಮೂರಿಗೆ ಬಂದರೆ, ಯಾರಾದರೂ ನೆಂಟರು ಬಂದರೆ, ಪ್ರವಾಸಿಗಳು ಬಂದರೆ, ನಾವು ಮೈಸೂರಿನ ಹಿಂದಿನ ಇತಿಹಾಸ ಎಲ್ಲ ಹೇಳ್ತೀವಲ್ಲ, 1800ನೇ ಇಸ್ವಿವರೆಗೂ ಕೂಡ ಶ್ರೀರಂಗಪಟ್ಟಣ ರಾಜಧಾನಿಯಾಗಿತ್ತು. 800ನೇ ಇಸ್ವಿಯಿಂದ ಮೈಸೂರು ರಾಜಧಾನಿ ಆಯಿತು. ಆಗ ಮೊದಲು ರಾಜರಾಗಿ ಬಂದಂಥವರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಂತೇಳಿ ನಾವು ಹೇಳ್ತೀವಲ್ಲ, ಆ ರೀತಿ ಅಲ್ಲಿ ಎಲ್ಲ ಜನಗಳು ಬಂದಿದ್ದಂಥ ಜನಗಳಿಗೆ ಆ ಊರಿನ ಕಥೆಗಳನ್ನು ಹೇಳ್ತಾರಂತೆ. ಅದನ್ನು ಕೇಳಿ. ಪ್ರಾಪ್ಯಾವಂತಿ ಉದಯನ ಕಥಾ ಕೋವಿದ ಗ್ರಾಮ ವೃದ್ಧ ಪೂರ್ವೋದಿಷ್ಟಾಂ ಅನುಸರ ಪುರೀಂ ಶ್ರೀ ವಿಶಾಲಾಂ ವಿಶಾಲಾಂ ಸ್ವಲ್ಪೀಭೂತೆ ಸುಚರಿತ ಫಲೆ ಸ್ವರ್ಗಿಣಾಂ ಗಾಂ ಗತಾನಾಂ ಶೇಷೈಃ ಪುಣ್ಯೈರ್ಹತಮಿವ ದಿವಃ ಕಾಂತಿಮತ್ ಖಂಡಮೇಕಂ. ಅದು ಅವಂತಿ ದೇಶ. ನೀವು ಸ್ವಪ್ನವಾಸದತ್ತ ಇದೆಲ್ಲ ಓದಿದ್ರೆ ಅಲ್ಲಿನ ಅವಂತಿ ಕಥೆ ಗೊತ್ತಾಗುತ್ತೆ. ಪ್ರಾಪ್ಯ ಅವಂತೀನ್, ಆ ಅವಂತಿ ದೇಶಕ್ಕೆ ಹೋಗಬೇಕು.
ಏನು ವಿಶೇಷ ಅಂದರೆ ಉದಯನ ಕಥಾ ಕೋವಿದ ಗ್ರಾಮ ವೃದ್ಧಾನ್. ಆ ಪ್ರತಿಯೊಂದು ಹಳ್ಳಿಯಲ್ಲಿ ವೃದ್ಧರಿರ್ತಾರಲ್ಲ ಅವರೆಲ್ಲ ಉದಯನನ ಕಥೆಗಳನ್ನು ಹೇಳೋದ್ರಲ್ಲಿ ಕೋವಿದರು, ಪ್ರವೀಣರು. ಆ ರೀತಿಯಾಗಿರ್ತಕ್ಕಂಥ ಇದಕ್ಕೆ ನೀನು ಹೋಗಬೇಕು ಕಣಯ್ಯ. ಅಲ್ಲಿ ಹೋದರೆ ಪೂರ್ವೋದ್ದಿಷ್ಟಾಂ ಅನುಸರ ಪುರೀಂ ಶ್ರೀ ವಿಶಾಲಾಂ ವಿಶಾಲಾಂ. ವಿಶಾಲ ಅಂತಲೂ ಕೂಡ ಅದಕ್ಕೆ ಹೆಸರು ಉಜ್ಜಯಿನಿಗೆ. ಅದು ಶ್ರೀ ವಿಶಾಲ, ಸಂಪತ್ತಿನಲ್ಲಿ ಅಷ್ಟು ವಿಶಾಲವಾಗಿರ್ತಕ್ಕಂಥ ವಿಶಾಲಪಟ್ಟಣ. ಅದಕ್ಕೆ ಹೋಗ್ಬೇಕು ಕಣಯ್ಯ ನೀನು. ಆ ಊರಿದೆಯಲ್ಲ ಉಜ್ಜಯಿನಿ ಎಂಬುದು ನಿಜವಾಗಲೂ ಕೂಡ ಭೂಮಿಯ ಭಾಗ ಅಲ್ಲ. ಅದು ಏನು ವಿಶೇಷ, ಎಷ್ಟೋ ಜನ ಭೂಲೋಕದ ಜನಗಳು ಪುಣ್ಯ ಮಾಡಿಬಿಟ್ಟು ಯಜ್ಞಯಾಗಾದಿಗಳನ್ನು ಮಾಡಿಬಿಟ್ಟು ಸ್ವರ್ಗಕ್ಕೆ ಹೋದ್ರಂತೆ. ಸ್ವರ್ಗಕ್ಕೆ ಹೋಗಿದ್ದಾರೆ. ಆ ಸ್ವರ್ಗದಲ್ಲಿ ಸ್ವಲ್ಪ ಕಾಲವನ್ನು ಕಳೆದಿದ್ದಾರೆ. ಎಷ್ಟು ಚೆನ್ನಾಗಿದೆ, ಖುಷಿಯಾಗಿರ್ಬೋದು ಅಂತ. ಆದರೆ ಅವ್ರಿಗೆ ಹೆದರಿಕೆ ಬಂತು. ಪುಣ್ಯ ಮುಗಿದೋಯ್ತು ಅಂತಂದರೆ ಅಲ್ಲಿಂದ ವಾಪಸ್ ಬರಬೇಕು. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಕ್ಷೀಣೆ ಪುಣ್ಯೆ, ಅವ್ರ ಪುಣ್ಯ ಏನಾದರೂ ಖರ್ಚಾಗೋಯ್ತು ಅಂತಂದರೆ, ಈ 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ರೆ ನಮ್ಮ ದುಡ್ಡು ಕಟ್ಟಿರ್ತೀವಿ, 1 ಲಕ್ಷ ರೂಪಾಯಿ ಕಟ್ಟಿರ್ತೀವಿ. 3 ದಿವಸಕ್ಕೋ 4 ದಿವಸಕ್ಕೋ ಅದು ಮುಗಿದೋಗುತ್ತೆ. ತಮ್ಮ ಟೈಮ್ ಆಯಿತು, ಹೊರಗೆ ಖಾಲಿ ಮಾಡ್ತೀರಾ ಅಂತಾರೆ. 1-2 ದಿವಸ ಜಾಸ್ತಿ ಇರೋಕ್ಕೆ ಅವಕಾಶ ಕೊಡಪ್ಪ ಅಂದರೆ 1 ನಿಮಿಷನೂ ಅವಕಾಶ ಇಲ್ಲ. 12 ಗಂಟೆ ಇದ್ದರೆ ಹೊರಡು. ಇದು ಯೋಚನೆ ಬಂದ್ಬಿಡ್ತು ಅವ್ರಿಗೆ. ಅವಾಗ ಅವರೆಲ್ಲ ಯೋಚನೆ ಮಾಡಿದ್ರು, ಏನು ಮಾಡೋದು? ಅಷ್ಟು ಜನವೂ ಸೇರಿ ತಮ್ಮ ಪುಣ್ಯಗಳೆಲ್ಲ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ಲ, ಆ ಪುಣ್ಯಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟು ಇಂದ್ರನ ಹತ್ರ ಮಾತಾಡಿದ್ರು. ನೋಡಪ್ಪ, ನಿಮ್ಮ ಸ್ವರ್ಗದ್ದು ಒಂದು 10 ಸ್ಕ್ವೇರ್ ಮೀಟರ್ ಇರೋ ಅಷ್ಟು ಜಾಗ, 10 ಚದರ ಮೈಲಿ ಅಷ್ಟು ಜಾಗನ ನಮಗೆ ಕೊಟ್ಬಿಡು, ಈ ಪುಣ್ಯಗಳನ್ನು ತಗೊಂಡು ಅದು ಕೊಟ್ಬಿಡು ಅಂತ ಅವನ ಹತ್ರ ಮಾತಾಡ್ಕೊಂಡು ಮಾರಾಟ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ತಂದು ಭೂಮಿ ಒಳಗೆ ಸ್ಥಾಪಿಸಿದ್ದಾರೆ. ಅದೇನೇ ಉಜ್ಜಯಿನಿ. ಸ್ವರ್ಗಿಣಾಂ ಗಾಂಗತಾನಾಂ ಶೇಷೈಹಿ ಪುಣ್ಯೈಹಿ ಕೃತಮೇವ. ಆ ರೀತಿಯಾಗಿರ್ತಕ್ಕಂಥ ಉಜ್ಜಯಿನಿ ಅಪ್ಪ. ಆ ಉಜ್ಜಯಿನಿಯನ್ನು ನೋಡೋದು ನೀನು ಮರಿಬೇಡ, ಅಲ್ಲಿ ನೋಡಬೇಕು ಅಂತ. ಅಲ್ಲಿ ಮಹಾಕಾಲ ದೇವಸ್ಥಾನ ಇದೆ. ಆ ಮಹಾಕಾಲನ ದೇವಸ್ಥಾನಕ್ಕೆ ಸರಿಯಾಗಿರ್ತಕ್ಕಂಥ ಟೈಮ್ನಲ್ಲಿ ಹೋಗಬೇಕು. ಅಲ್ಲಿ ಹೋದರೆ ನಿಜವಾಗ್ಲೂ ನಾನು ಹೋಗಿದ್ದೀನಿ, ಆ ಮಹಾಕಾಲನ ದರ್ಶನ ಮಾಡಿದ್ದೀನಿ ನಾನು. ಸ್ಥಾತವ್ಯಂತೆ ಯಾವದತ್ಯೇತಿ ಭಾನುಹು. ಸೂರ್ಯನು ಮುಳುಗೋವರೆಗೂ ಕೂಡ ನೀನಲ್ಲಿರಬೇಕು. ಇದ್ಬಿಟ್ಟು ನೀನು ಚೆನ್ನಾಗಿ ಸಾಯಂಕಾಲದ ಪೂಜೆಯನ್ನು ನೋಡಬೇಕು. ಎವ್ರಿವನ್, ಪ್ರತಿಯೊಬ್ಬರು ಕೂಡ, ಭಾರತ ದೇಶದ ಪ್ರತಿಯೊಬ್ಬರು ಕೂಡ ಆ ರೀತಿ ಮಹಾಕಾಲನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಾಯಂಕಾಲ ಅಂಥ ಒಂದು ಪೂಜೆಯನ್ನು ನೋಡಿ ಕಣ್ಣುಗಳನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಇದು. ಅಲ್ಲಿಂದ ಮುಂದಕ್ಕೆ ಹೊರಡುವಂಥದ್ದು ಬೇಕಾದಷ್ಟು ಉಜ್ಜಯಿನಿಯ ವರ್ಣನೆ ಅಲ್ಲಿ ಇದೆ, ನಮ್ಗೆ ಅವಕಾಶ ಇಲ್ಲ ಅಷ್ಟೇ. ಅಲ್ಲಿಂದ ಮುಂದೆ ಹೋದರೆ ದೇವಪೂರ್ವಂ ಗಿರಿಂತೆ, ದೇವಗಿರಿ ಎಂಬುವಂಥ ಒಂದು ಸ್ಥಾನ ಇದೆ. ಅದು ಸುಬ್ರಹ್ಮಣ್ಯನ ಸ್ಥಾನ. ಕುಮಾರಸ್ವಾಮಿ ಇದ್ದಾನಲ್ಲ, HD ಕುಮಾರಸ್ವಾಮಿ ಅಲ್ಲ ಹೇಳೋದು, ಶಿವನ ಮಗ ಕುಮಾರಸ್ವಾಮಿ ಇದ್ದಾನಲ್ಲ, ಆ ಕುಮಾರಸ್ವಾಮಿಯ ಜಾಗ ಅದು. ಅಲ್ಲಿ ಆ ಸ್ಕಂದನನ್ನು ನೀನು ಪೂಜೆ ಮಾಡಬೇಕು ಎಂಬುದನ್ನು ಕಾಳಿದಾಸ ಹೇಳ್ತಾ ಇದ್ದಾನೆ. ತತ್ರ ಸ್ಕಂದಂ ನಿಯತ ವಸತಿಂ ಪುಷ್ಪಮೇಘೀಕೃತಾತ್ಮ ಪುಷ್ಪಾಸಾರೈಃ ಸ್ನಪಯತು ಭವಾನ್ ವ್ಯೋಮಗಂಗಾ ರಕ್ಷಾಹೇತೋರ್ನವ ಶಶಿಭೃತ ವಾಸವೀನಾಂ ಚಮೂನಾಂ ಅತ್ಯಾದಿತ್ಯಂ ಹುತವಃ ಮುಖೇ ಸಂತಂ ತದ್ದಿ ತೇಜಃ. ಅಲ್ಲಿ ಸ್ಕಂದ
ನಿಯತ ವಸತಿ, ದೃಢವಾಗಿ ವಾಸ ಮಾಡ್ಕೊಂಡಿದ್ದಾನೆ. ಅವನನ್ನು ನೀನು ಪೂಜೆ ಮಾಡಬೇಕು. ನೀನೇನು ಮಾಡಬೇಕು ಅಂದರೆ ಪುಷ್ಪ ಮೇಘೀಕೃತಾತ್ಮ, ನೀರಿನ ಮೇಘ ಅಲ್ಲ, ಹೂವಿನ ಮೇಘ ಆಗ್ಬಿಡ್ಬೇಕು ನೀನು. ಪೂರ್ಣವಾಗಿ ಹೂವಿನ ಮೇಘ ಆಗ್ಬಿಟ್ಟು ಅಲ್ಲಿ ಹೂ ಸುರಿಸ್ಬೇಕಪ್ಪ. ಆ ರೀತಿ ಮಾಡಿ ನೀನು ಪೂಜೆಯನ್ನು ಮಾಡಬೇಕು. ವ್ಯೋಮ ಗಂಗಾ ಜಲಾರ್ದ್ರೈಹಿ ಪುಷ್ಪಾಸಾರೈಹಿ ಸ್ನಪಯತು. ವ್ಯಾಕರಣ ಗೊತ್ತಿದ್ದವ್ರಿಗೆ ಅರ್ಥವಾಗುತ್ತೆ. ಸ್ನಾಧಾತುವಿಗೆ ನಿಚ್ಚು ಮಾಡಿದ್ರೆ ಸ್ನಾಪಯತಿ ಸ್ನಪಯತಿ ಅಂತ ಎರಡು ರೂಪ ಆಗುತ್ತೆ. ಇಲ್ಲಿ ಸ್ನಪಯತು ಎಂಬುವಂಥ ರೂಪವನ್ನು ಕೊಟ್ಟಿದ್ದಾನೆ. ಪುಷ್ಪಾಸಾರೈಹಿ ಸ್ನಪಯತು ಭವಾನ್ ವ್ಯೋಮಗಂಗಾ ಜಲಾರ್ಧ. ವ್ಯೋಮಗಂಗಾ, ಆಕಾಶದಲ್ಲಿ ಒಂದು ವಿಯದ್ ಗಂಗಾ ಅಂತ ಹೇಳ್ತೀವಿ, ಆ ಒಂದು ಅಲ್ಲಿ ಗಂಗೆ ನದಿ ಹರಿಯುತ್ತಂತೆ. ಅದರ ನೀರಿನಿಂದ ಈ ಹೂಗಳನ್ನು ನೆನೆಸಿ ಆ ಹೂಗಳಿಂದ ನೀನು ಸ್ಕಂದನಿಗೆ ಪೂಜೆ ಮಾಡಬೇಕದು. ಆ ಸ್ಕಂದ ಅಂದರೆ ಯಾವ ರೀತಿಯಾಗಿರ್ತಕ್ಕಂಥವನು? ರಕ್ಷಾಹೇತೋ ನವ ಶಶಿಭೃತ ವಾಸವೀನಾಂ ಚಮೂನಾಂ. ವಾಸವ ಅಂದರೆ ಇಂದ್ರ, ವಾಸವೀನಾಂ ಚಮೂನಾಂ ಅಂದರೆ ಇಂದ್ರನ ಸೈನ್ಯಗಳು. ಆ ಸೈನ್ಯಗಳ ರಕ್ಷಣೆಗೋಸ್ಕರ ಹುತವಹ ಮುಖೇ, ಅಗ್ನಿಯ ಮುಖದಲ್ಲಿ ಅರ್ಪಿತವಾಗಿರ್ತಕ್ಕಂಥ ತೇಜಸ್ಸೇ ಸ್ಕಂದನಾಗಿ ರೂಪವನ್ನು ಹೊಂದಿದ್ದು. ಆ ರೀತಿಯಾಗಿರ್ತಕ್ಕಂಥ ಸ್ಕಂದನನ್ನು ನೀನು ಪೂಜಿಸಬೇಕು. ಅಂಥವನು ಅತ್ಯಾದಿತ್ಯಂ ತೇಜ, ಆದಿತ್ಯನನ್ನು ಮೀರಿಸಿದಂಥ ತೇಜಸ್ಸು. ಅಲ್ಲಿ ಬರುತ್ತೆ, ಮುಂದಿನ ಪದ್ಯಗಳಲ್ಲಿ ಬರುತ್ತೆ, ಅದನ್ನು ನಾವು ಇಟ್ಕೊಂಡಿಲ್ಲ ಇಲ್ಲಿ. ಶಿವನಿಗೆ ಧನುರ್ವಿದ್ಯೆಯಲ್ಲಿ ಸ್ಕಂದ ಪರಶುರಾಮ ಇಬ್ಬರು ಶಿಷ್ಯರು, ಇಬ್ಬರು ಕೂಡ ಕಲಿತಾ ಇದ್ದಾರೆ, ಒಬ್ರಿಗಿಂತ ಒಬ್ಬರು ಇದು ಮಾಡಬೇಕು ಅಂತ. ಆಗ ಅಲ್ಲಿದ್ದಂಥ ಬೆಟ್ಟಕ್ಕೆ ಸ್ಕಂದ ಬಾಣದಿಂದ ಹೊಡಿತಾನೆ. ಹೊಡೆದ್ರೆ ಅದೇ ಒಂದು ದೊಡ್ಡ ಸುರಂಗ ಆಗ್ಬಿಡುತ್ತೆ. ಆ ರೀತಿಯಾಗಿ ಬಾಣ ಹೊಡೆದ ಅವನು. ಇಂಥ ಒಂದು ಸ್ಕಂದನನ್ನ ನೀನು ಆ ದೇವಗಿರಿಯಲ್ಲಿ ಪೂಜಿಸಬೇಕು. ಅಲ್ಲಿಂದ ಮುಂದೆ ಹೋಗ್ತಾ ಇದ್ರೆ ಇನ್ನು ಮಧ್ಯೆ ಎಷ್ಟೋ ವರ್ಣನೆಗಳಿದೆ. ನಾವು ಗಂಗಾ ನದಿಯ ಹತ್ತಿರಕ್ಕೆ ಬರ್ತಾ ಇದ್ದೀವಿ. ಆ ಗಂಗಾ ನದಿ ಯಾವ ರೀತಿಯಾಗಿರೋದು ಅದನ್ನು ನೀನು ನೋಡ್ತೀಯಾ ಅಂಥೇಳಿ ಅದನ್ನು ಮುಂದಕ್ಕೆ ಹೇಳ್ತಾ ಇದ್ದಾರೆ. ತಸ್ಮಾತ್ ಗಚ್ಚೇದನು ಕನಕಲಂ ಶೈಲರಾಜಾವತೀರ್ಣ ಜಹ್ನೋ ಕನ್ಯಾಂ ಸಗರತನಯ ಸ್ವರ್ಗ ಸೋಪಾನ ಪಂಕ್ತಿ ಗೌರೀ ವಕ್ತ್ರ ಭ್ರುಕುಟಿ ರಚನಾಂ ಯಾ ವಿಹಸ್ಯೇವ ಫೇನೈ ಶಂಭೋ ಕೇಶಗ್ರಹಣಮಕರೋತ್ ಇಂದು ಲಗ್ನೋರ್ಮಿಹಸ್ತ. ಕನಕಲ ಅಂತ ಒಂದು ಜಾಗ, ಆ ಕನಕಲವನ್ನು ದಾಟಿ ಹೋದರೆ ಅಲ್ಲಿ ಗಂಗಾ ನದಿ ಕಾಣಿಸುತ್ತೆ. ಅನು ಕನಕಲಂ ಅದು ಎಂಥ ಗಂಗೆ ಅಂದರೆ ಶೈಲರಾಜಾವತೀರ್ಣಾಂ. ಯಾವ ಹಿಮಾಲಯವನ್ನು ಕಾಳಿದಾಸ ಅತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ಅಂತ ಹೇಳ್ದ. ಆ ನಗಾಧಿರಾಜನಿಂದ ಇಳಿದು ಬರ್ತಾ ಇರ್ತಕ್ಕಂಥ ಗಂಗೆ ಶೈಲರಾಜಾವತೀರ್ಣಾಂ. ಜಹ್ನೋ ಕನ್ಯಾಂ, ಜಹ್ನು ಋಷಿ ಅವನು ಕುಡಿದ್ಬಿಟ್ಟು ಆಮೇಲೆ ಬಿಟ್ಟಿದ್ದರಿಂದ ಅದು ಜಾಹ್ನವಿ ಅಂತ ಅನಿಸ್ತು. ಆ ರೀತಿಯಾಗಿರ್ತಕ್ಕಂಥ ಜಹ್ನುವಿನ ಮಗಳು. ಸಗರತನಯ ಸ್ವರ್ಗ ಸೋಪಾನ ಪಂಕ್ತಿ. ನೋಡ್ರಿ ಕಾಳಿದಾಸನ ಕಲ್ಪನೆ ಅಂತಂದ್ರೆ ಯಾವ ರೀತಿ ಇರುತ್ತೆ. ಈ ಒಂದು ನದಿ ಹೇಗಿದೆ ಅಂತಂದ್ರೆ ಭೂಮಿಯಿಂದ ಸ್ವರ್ಗಕ್ಕೆ ಮೆಟ್ಟಿಲುಗಳನ್ನು ಕಟ್ಟಿದಾಗಿದೆಯಂತೆ. ಯಾತಕ್ಕೋಸ್ಕರ ಅಂದರೆ ಸಗರನ ಮಕ್ಕಳು 1,000 ಜನ ಇದ್ದಂಥವರು ಕಪಿಲನ ಕ್ರೋಧಾಗ್ನಿಯಿಂದ ಭಸ್ಮೀಭೂತರಾಗ್ಬಿಟ್ಟಿದ್ದಾರೆ. ಅಂಥವ್ರಿಗೆಲ್ಲ ಮುಂದೆ ಗತಿ ಇಲ್ವಲ್ಲ, ಅವ್ರಿಗೆ ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ನರಕಕ್ಕೂ ಹೋಗೋಕ್ಕಾಗಲ್ಲ, ಮಧ್ಯದಲ್ಲಿ ನಿಂತಿರ್ಬೇಕಲ್ಲ ಅಂತಿದ್ರೆ ಅದರ ಪಾಪ ಪರಿಹಾರಾರ್ಥವಾಗಿ ಗಂಗೆಯನ್ನೇ ತಂದು ಆ ಭಸ್ಮದ ಮೇಲೆ ಹರಿಸಿದ್ರೆ ಆಗ ಅವರಿಗೆ ರಕ್ಷಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಇದನ್ನು ಮುಂದೆ ಭಗೀರಥ ಬಂದು ಗಂಗೆಯನ್ನು ತಂದು ಆ ಒಂದು ಸಗರ ಪುತ್ರರ ಭಸ್ಮದ ಮೇಲೆ ಗಂಗೆ ಹರಿಯೋ ಹಾಗೆ ಮಾಡಿದ.
ಅದಕ್ಕೋಸ್ಕರ ಅವರೆಲ್ಲ ಸ್ವರ್ಗಕ್ಕೆ ಹೋಗೋಕ್ಕಾಯ್ತು. ಈ ಗಂಗಾ ನದಿಯೇ ಭೂಲೋಕದಿಂದ ಸ್ವರ್ಗದವರೆಗೂ ಹತ್ತಿ ಹೋಗೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಮೆಟ್ಟಿಲುಗಳು, ಸೋಪಾನ. ಸಗರ ತನಯ ಸ್ವರ್ಗ ಸೋಪಾನ ಪಂಕ್ತಿ. ಇದು ಕಲ್ಪನೆ ಅಂತಂದರೆ, ಕವಿ ಮಾಡಬೇಕಾಗಿರ್ತಕ್ಕಂಥ ಕಲ್ಪನೆ ಅಂದರೆ ಈ ರೀತಿಯಾಗಿರುವಂಥದ್ದು. ಅದು ಆ ಒಂದು ಗಂಗೆ ಯಾವ ರೀತಿ ಇದ್ದಾಳೆ, ಶಿವನ ತಲೆ ಮೇಲೆ ಕೂತಿದ್ದಾಳೆ. ಪಾರ್ವತಿ, ನೀವು ಶಿವನನ್ನು ಮದುವೆ ಆಗಿರ್ಬೋದು, ಪಕ್ಕದಲ್ಲಿರ್ಬೋದು, ಆದರೆ ನಾನು ಒಂದು ತಲೆ ಮೇಲೆ ಇದ್ದೀನಿ ಅಂತ ಅವಳಿಗೆ ಜಂಬ. ವಕ್ರ ಭ್ರುಕುಟಿ ರಚನಾಂ, ಈ ಗೌರಿ ಹೀಗೆ ಮೇಲ್ಗಡೆ ಕೂತ್ಕೊಂಡ್ಲ ಅಂತ ಸೌತಿ ಅಂತ ಕೋಪದಿಂದ ಹುಬ್ಬನ್ನು ಗಂಟಿಕ್ಕಿ ನೋಡ್ತಾಳಂತೆ. ಗೌರಿ ವಕ್ರ ಭ್ರುಕುಟಿ ರಚನಾ, ಅದಕ್ಕೆ ಅವಳು ವಿಹಸ್ಯೇವ ನಗ್ತಾ ಇದ್ದಾಳೆ. ನೀವು ನೋಡಿರಬಹುದು ಚೆನ್ನಾಗಿ ನದಿ, ಅದರೊಳಗೆ ನೊರೆ ತುಂಬ ಬಂತು ಅಂದರೆ ಬೆಳ್ಳಗಿರುತ್ತೆ ಆ ನೊರೆ ಅಂಬೋದು, ಹಾಲೆ ಹರಿತಿರ್ತೇವೆ ಆ ರೀತಿಯಾಗಿ ಮುಗುಳ ನಗೆ ಕೂಡ ಅಷ್ಟು ಬೆಳ್ಳಗಿರುತ್ತೆ. ಯಾರು ನಗ್ತಾ ಇದ್ದರೆ ಅಂಥವ್ರ ಮುಖವನ್ನು ನೋಡಬೇಕು ಅಂತ ಅನಿಸುತ್ತೆ. ಐ ಆಮ್ ಅನ್ ಅಡ್ಮೈರರ್ ಆಫ್ ಹ್ಯಾಪಿ ಹ್ಯೂಮನ್ ಫೇಸಸ್. ಆ ರೀತಿಯಾಗಿ ಆ ಒಂದು ಗಂಗೆ ತಾನೇ ನಗ್ತಾ ಇದ್ದು, ಬಿಳುಪಾಗಿ ನಗ್ತಾ ಇದ್ದು, ಅದರಿಂದ ಈ ಒಂದು ಗೌರಿಯನ್ನು ಶಂಭೋ ಕೇಶಗ್ರಹಣ ಮಕರೋತ್ ಇಂದು ಲಗ್ನೋರ್ಮಿ ಹಸ್ತ. ಊರ್ಮಿ ಅಂತಂದರೆ ಅಲೆ, ಊರ್ಮಿಳಾ ಅಂತ ಹೆಸರಿದೆ ನೋಡಿ ಲಕ್ಷ್ಮಣನ ಹೆಂಡತಿಗೆ. ಯಾಕೆ ಅಂತಂದರೆ ಕೂದಲಿನ ಇದು ಆ ರೀತಿಯಾಗಿ ಒಳ್ಳೆಯ ಅಲೆಯಾಗಿ ಅವಳು ಕೂದಲಿರ್ತಂತೆ, ಅಂಥ ಒಂದು ಗುಂಗುರು ಕೂದಲದು, ಅದಕ್ಕೋಸ್ಕರ ಊರ್ಮಿಳಾ ಅಂತ ಅಲ್ಲ. ಆ ರೀತಿಯಾಗಿ ಊರ್ಮಿ ಲಗ್ನ ಊರ್ಮಿ ಹಸ್ತ, ಆ ಒಂದು ಅಲೆಯನ್ನೇ ಕೈಯಾಗಿ ಮಾಡಿಕೊಂಡು ಶಿವನ ತಲೆಯ ಮೇಲಿದ್ದಂಥ ಚಂದ್ರನನ್ನು ಹಿಡ್ಕೊಂಡಿದ್ದಾಳೆ ಗಂಗೆ. ಅದು ಹಿಡ್ಕೊಂಡು ಜೋರಾಗಿ ನಗ್ತಾ ಇತ್ತು. ಅದು ನೋಡಿ ಇತ್ತು. ಈ ರೀತಿಯಾಗಿರ್ತಕ್ಕಂಥ ಕಲ್ಪನೆಯನ್ನು ಗಂಗೆಯಲ್ಲಿ ಮಾಡಿದ್ದಾನೆ. ಹಾಗಿದ್ದು ಅಲ್ಲಿಂದ ಹೊರಟು ಮುಂದೆ ಕೈಲಾಸ ಪರ್ವತಕ್ಕೆ ಹೋಗಬೇಕು. ಆ ಕೈಲಾಸ ಪರ್ವತ ಅಷ್ಟು ಸಮೀಪದಲ್ಲಿದೆ. ಅದು ಹೇಗಿದೆ ಎಂಬುದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆಸೀನಾನಾಂ ಸುರಭಿತಶಿಲಂ ನಾಭಿಗಂಧೈರ್ಮೃಗಾಣಾಂ ತಸ್ಯಾಯೇವ ಪ್ರಭವಮಚಲಂ ಪ್ರಾಪ್ಯ ಗೌರಂ ತುಷಾರೈಃ ವಕ್ಷ್ಯಸ್ಯದ್ವ ಶ್ರಮವಿನಯೇನ ತಸ್ಯ ಶೃಂಗೇ ನಿಷನ್ನಃ ಶೋಭಾಂ ಶುಭ್ರತ್ರಿನಯನ ವೃಷೋತ್ಖಾತ ಪಂಕೋಪಮೇಯ ತಸ್ಯಾಯೇವ ಪ್ರಭವಮಚಲಂ, ಆ ಒಂದು ಗಂಗೆಗೆ ಹುಟ್ಟು ಸ್ಥಾನವಾಗಿರ್ತಕ್ಕಂಥ ಬೆಟ್ಟ ಯಾವುದಿದೆ ಕೈಲಾಸ, ಅದರ ಬಳಿಗೆ ನೀನು ಹೋಗ್ತಾ ಇದೆಯಾ. ಪ್ರಾಪ್ಯ ಗೌರಂ ತುಷಾರೈಹಿ, ತುಷಾರಸ್ತು ಹಿಮಂ, ಆ ಹಿಮದಿಂದ ಅಷ್ಟು ಧವಲವರ್ಣವಾಗಿದೆ, ಬಿಳಿಯ ವರ್ಣವಾಗಿದೆ. ಆ ಒಂದು ಬೆಟ್ಟದ ಹತ್ತಿರಕ್ಕೆ ನೀನು ಹೋಗ್ತಾ ಇದೆಯಾ. ಅಧ್ವಶ್ರಮ ವಿಲಯನೇ ತಸ್ಯ ಶೃಂಗೇ ನಿಷಣ್ಣ. ಅಧ್ವಶ್ರಮ ವಿನಯನೇ ಅಂತ ಕೂಡ ಒಂದು ಪಾಠ ಇದೆ. ಇಷ್ಟು ದೂರ ಬಂದಿದೆಯಲ್ಲ ಮೇಘ, ಅಷ್ಟು ದೂರ ಬಂದಿದ್ದಕ್ಕೂ, ಅಧ್ವ ಅಂದರೆ ದಾರಿ, ಅಷ್ಟು ದೂರ ದಾರಿ ಬಂತು ಅಂತಂದರೆ ಶ್ರಮ ಆಗುತ್ತೆ. ಅಷ್ಟು ದೂರದಿಂದ ನಾವು ಏರೋಪ್ಲೇನಲ್ಲಿ ಬಂದರೂ ಕೂಡ ಬೆಳಲಿಕ್ಕೆ ಆಗುತ್ತೆ. ಇನ್ನು ಅವನ ಪಾಪ ತಾನೇ ಆಕಾಶದ ಮೇಲೆ ಬರ್ತಾ ಇರ್ತಕ್ಕಂಥವ್ರು. ಹಾಗೆ ಅದನ್ನು ವಿನಯನ ಕಡಿಮೆ ಮಾಡೋದಕ್ಕೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಶೃಂಗ, ಆ ಒಂದು ಬೆಟ್ಟದ ಮೇಲೆ ಇರ್ತಕ್ಕಂಥ ಶಿಖರ. ತತ್ರ ನಿಷಣ್ಣ, ಅಲ್ಲಿ ಕುಳಿತುಕೊಂಡಿರಬೇಕು ನೀನು. ಹಾಯಾಗಿ ಅಲ್ಲಿ ಕೂತ್ಕೊಂಡು ನೋಡಬೇಕಪ್ಪ. ಶೋಭಾಂ ಶುಭ್ರ ತ್ರಿನಯನ ವೃಷೋತ್ಖಾತ ಪಂಕೋಪಮೇಯಾಂ, ಆ ರೀತಿಯಾಗಿರ್ತಕ್ಕಂಥ ಇದನ್ನು ನೀನು ನೋಡಬೇಕು. ಅದನ್ನು ತ್ವಂ ತಾದೃಶೀಂ ಶೋಭಾಂ ವಕ್ಷ್ಯಸಿ, ಇದು ವಹಧಾತುವಿನ ರೂಪ. ವಕ್ಷ್ಯಸಿ ಅಂತಂದರೆ ನೀನು ಆ ರೀತಿಯಾಗಿರ್ತಕ್ಕಂಥ ಶೋಭೆಯನ್ನು ಹೊತ್ತುಕೊಳ್ಳುವೆ.
ಆ ರೀತಿಯಾಗಿರ್ತಕ್ಕಂಥ ಶೋಭೆ ನಿನಗೆ ಬರುತ್ತೆ. ಶುಭ್ರ ತೃಣೇನ ವೃಷೋತ್ಖಾತ ಪಂಕೋಪಮೆ, ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಶಿವ ಬಹಳ ಬಿಳಿ ಬಣ್ಣದವನು. ಅವನ ವಾಹನವಾಗಿರ್ತಕ್ಕಂಥ ವೃಷಭ ಇದೆಯಲ್ಲ, ಅದು ಇನ್ನೂ ಬಿಳಿಯಾಗಿರ್ತಕ್ಕಂಥದ್ದು. ಅದು ಹಿಮಾಲಯ ಪರ್ವತದ ಹಿಮವನ್ನು ತನ್ನ ಕಾಲಿನಿಂದ ಕೆರೆದು ಮೇಲಕ್ಕೆ ಹಾಕ್ತಾ ಇದೆಯಂತೆ. ತ್ರಿನಯನ ವೃಷ ಉತ್ಖಾತ ಪಂಕೋಪಮೇಯಂ, ಅದು ಎಷ್ಟು ಬೆಳಗಿರಬೇಕು. ಶಿವನೇ ಬೆಳಗಿದ್ದಾನೆ, ಅವನು ವಾಹನವಾಗಿರ್ತಕ್ಕಂಥ ನಂದಿ ಇನ್ನೂ ಬೆಳಗಿದ್ದಾನೆ. ಆ ಹಿಮಾಲಯ ಪರ್ವತವು ಬೆಳ್ಳಗಿರ್ತಕ್ಕಂಥದ್ದೇ, ಅದರಿಂದ ಬರ್ತಕ್ಕಂಥ ಪಂಕ ಎಂಬುದು ಎಷ್ಟು ಬೆಳ್ಳಗಿರುತ್ತೆ. ಅದರ ಶೋಭೆಯನ್ನು ನೀನು ಹೊಂದುತ್ತೀಯಾ, ನೀನು ಅಷ್ಟು ಬೆಳ್ಳಗೆ ಆ ರೀತಿ ಕಾಣಿಸ್ತೀಯ ಅಲ್ಲಿ. ಆ ರೀತಿಯಾಗಿ ಅದನ್ನ ಶೋಭಾಂ ವಕ್ಷ್ಯಸಿ ತ್ವಂ ವಹಸಿ ಅಂತ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ಎಂಬುದನ್ನು ಹೇಳ್ತಾ ಇದ್ದಾರೆ. ಶಬ್ದಾಯಂತೆ ಮಧುರಮನಲ್ಯ ಅನಿಲೈಃ ಕೀಚಕಾಃ ಪೂರ್ಯಮಾಣಾಃ. ಶಬ್ದಾಯಂತೆ ಮಧುರಂ ಅನಿಲೈಃ ಕೀಚಕಾಃ ಪೂರ್ಯಮಾಣಾಃ. ಸಂಸಕ್ತಾಭಿಸ್ತ್ರಿಪುರ ವಿಜಯೋ ಗೀಯತೆ ಕಿನ್ನರೀಭಿಃ. ನಿರ್ಹ್ಲಾದೀತೆ ಮುರಜೈವ ಚೇತ್ ಕಂದರೇಷು ಧ್ವನಿ ಸ್ಯಾತ್. ಸಂಗೀತಾರ್ಥೋ ನನು ಪಶುಪತೇಃ ತತ್ರ ಭಾವಿ ಸಮಗ್ರಃ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ಅವರು. ಇಲ್ಲಿ ಇರ್ತಕ್ಕಂಥದ್ದು ಸಂಗೀತದ ವಿಷಯ. ಅವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತಂದರೆ, ನಮಗೆ ಇವತ್ತೇನು ಟೈಮ್ ಇದ್ದರೆ ಇನ್ನೊಂದ್ಸಲ ಹೇಳಿ ಅಂತ ಅಂದ್ಬಿಡ್ತಿದ್ದೆ. ಅವರು ಬೇಗ ಹೊರಡಬೇಕಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೆ. ಯಾವ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ಅಲ್ಲಿ. ಕೀಚಕರಿದ್ದಾರೆ. ಕೀಚಕ ಅಂದರೆ ಹೆದರ್ಕೋಬೇಡಿ, ಹೆಂಗಸಗಾರರು ಆ ಕೀಚಕಗಳಲ್ಲ. ಕೀಚಕ ವೇಣವಸ್ತೆ ಸ್ಯು ಯೇ ಸ್ವನಂತೆ ಅನಿಲೋದ್ಧತಾ. ಬಿದಿರಿರ್ತಲ್ಲ, ಅದರಲ್ಲಿ ತೂತುಗಳು ಬಿದ್ದಿದ್ರೆ ಗಾಳಿ ಜೋರಾಗಿ ಬೀಸಿದಾಗ ಸುಯ್ ಸುಯ್ ಅಂತ ಅದು ಶಬ್ದ ಮಾಡುತ್ತಲ್ಲ, ವೇಣುವಿನ ಹಾಗೆ, ಕೊಳಲಿನ ಹಾಗೆ, ಅದಕ್ಕೆ ಕೀಚಕ ಅಂತ ಹೆಸರು. ಕೀಚಕ ವೇಣವಸ್ತೆ ಸ್ಯು ಯೇ ಸ್ವನಂತೆ ನಿಲೋದ್ಧತ. ಅಲ್ಲಿ ಜೋರಾಗಿ ಗಾಳಿ ಬೀಸ್ತಾ ಇದೆ, ಅದರಿಂದ ಶಬ್ದಾಯಂತೆ, ಅವೆಲ್ಲವೂ ಕೂಡ ಚೆನ್ನಾಗಿ ಶಬ್ದಂ ಕುರ್ವಂತಿ ಶಬ್ದಾಯಂತೆ, ವಿಶೇಷವಾಗಿರ್ತಕ್ಕಂಥ ರೂಪ ಅದು. ಶಬ್ದಾಯಂತೆ ಮಧುರಂ, ಅಷ್ಟು ಚೆನ್ನಾಗಿ ಕಿವಿಗೆ ಅಲ್ಲಿ ಶಿವನಿಗೆ ಸಂತೋಷ ಆಗೋದಕ್ಕೋಸ್ಕರ ಫ್ಲೂಟ್ ನುಡಿಸ್ತಿದ್ದಾರೇನೋ ಅಂಬುದರಲ್ಲಿ ಈ ಕೀಚಕಗಳೆಲ್ಲ ಶಬ್ದ ಮಾಡ್ತಾರೆ. ದೇ ಆರ್ ನ್ಯಾಚುರಲ್ ಫ್ಲೂಟ್ಸ್, ಪ್ರಕೃತಿ ಸಿದ್ಧವಾಗಿರ್ತಕ್ಕಂಥ ಕೊಳಲು. ಅದೇ ರೀತಿಯಾಗಿ ಸಂಸಕ್ತಾಭಿಸ್ತ್ರಿಪುರ ವಿಜಯೋ ಗೀಯತೆ ಕಿನ್ನರೀಭಿಹಿ. ಕಿನ್ನರರು ಹಾಡೋದ್ರಲ್ಲಿ ಅದ್ವಿತೀಯ. ಅಲ್ಲಿರ್ತಕ್ಕಂಥ ಕಿನ್ನರಿಯರು, ಅದಕ್ಕಿನ್ನ ಇನ್ನೇನು ಹೇಳಬೇಕು. ಆ ಸ್ತ್ರೀಯರು, ಕಿನ್ನರ ಸ್ತ್ರೀಯರು, ಅವರು ತ್ರಿಪುರ ವಿಜಯ, ಶಿವನು 3 ತ್ರಿಪುರ ಸಂಹಾರವನ್ನು ಮಾಡಿದ್ನಲ್ಲ, ಆ ಒಂದು ಕಾವ್ಯವನ್ನು ಹಾಡ್ತಾ ಇದ್ದಾರೆ. ಅದರ ಹಾಡು ಆಯಿತು, ಜೊತೆಗೆ ಫ್ಲೂಟು ಆಯಿತು. ಇನ್ನೊಂದೇನು ಕಡಿಮೆ ಇದೆ, ಮುರಜ ಅಂದರೆ ಮೃದಂಗ ಒಂದು ಕಡಿಮೆ ಇತ್ತು. ನಿರ್ಹ್ಲಾದೀತೆ ಮುರಜೈವತೆ ಕಂದರೇಶು ಧ್ವನಿ ಸ್ಯಾತ್. ಅಲ್ಲಿ ಈ ಮೇಘದ ಸೌಂಡು ಕೂಡ ಢಮ್ 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 ಅಂತೇಳಿ ಅದು ಗರ್ಜನೆ ಮಾಡಿದ್ರೆ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸಂಗೀತ ಕಚೇರಿ ಆಗುತ್ತೆ. ಸಂಗೀತಾರ್ಥ ನನು ಪಶುಪತೆ ತತ್ರ ಭಾವಿ ಸಮಗ್ರ. ಎಂಥ ಏನೇನೋ ನಾವು ಕಾವ್ಯಗಳಲ್ಲಿ ಏನೇನೋ ಓದ್ತೀವಿ. ನಿಜವಾದ ಕಲ್ಪನೆ ಅಂತಂದರೆ, ಮಹಾಕವಿಯ ಕಲ್ಪನೆ ಅಂದರೆ ಈ ರೀತಿಯಾಗಿರ್ತದೆ. ಆ ಸನ್ನಿವೇಶದಲ್ಲೇ ಸಂಗೀತ ಕಚೇರಿಯನ್ನೇ ಸಂಪೂರ್ಣವಾಗಿ ತಂದುಬಿಟ್ಟಿದ್ದಾನೆ. ಅಲ್ಲಿ ಮುಂದೆ ಅವನು ಕೈಲಾಸವನ್ನು ನೀನು ನೋಡ್ತಾ ಇದ್ದೀಯಾ ಅಂತ ಬಿಟ್ಟು ಹೇಳ್ತಾ ಇದ್ದಾನೆ. ಗತ್ವಾ ಚೋರ್ಧ್ವಂ ದಶಮುಖ ಭುಜೋಚ್ಛ್ವಾಸಿತ ಪ್ರಸ್ಥಸಂಧೆ ಕೈಲಾಸಸ್ಯ ತ್ರಿದಶ ವಿನಿತಾ ದರ್ಪಣಸ್ಯಾತಿಥಿಃ ಸ್ಯಾಃ.
ಶೃಂಗೋಚ್ಛ್ರಾಯೈ ಕುಮುದ ವಿಷದೈರ್ಯೋ ವಿತತ್ಯ ಸ್ಥಿತಃ ಕಂ ರಾಶೀಭೂತಃ ಪ್ರತಿದಿನಮಿವ ತ್ರ್ಯಂಬಕಸ್ಯಾಟ್ಟಹಾಸಂ ತ್ರ್ಯಂಬಕಸ್ಯಾಟ್ಟಹಾಸಂ ರಾಶೀಭೂತಃ ಪ್ರತಿದಿನಮಿವ ತ್ರ್ಯಂಬಕಸ್ಯಾಟ್ಟಹಾಸಃ. ಆ ಒಂದು ಕೈಲಾಸ ಯಾವ ರೀತಿಯಾದದ್ದು, ಇಡೀ ಒಂದು ಪುರಾಣದ ಕಥೆಯನ್ನು ಒಂದು ಮಾತಿನಲ್ಲಿ ತಂದುಬಿಡ್ತಾನಲ್ರಿ ಕಾಳಿದಾಸ. ದಶಮುಖ ಭುಜೋಚ್ಛ್ವಾಸಿತ ಪ್ರಸ್ಥಸಂಧೆ. ದಶಮುಖ ರಾವಣ, ಅವನು ಶಿವನನ್ನು ಒಲಿಸ್ಕೊಳ್ಬೇಕು ಅಂತ ತಪಸ್ಸು ಮಾಡೋಕೆ ಹೋಗಿದ್ದಾನೆ. ಶಿವ ಅಷ್ಟು ಸುಲಭವಾಗಿ ಒಲಿತಾ ಇಲ್ಲ, ಪಾರ್ವತಿ ಜೊತೆ ಒಳಗೆ ಆನಂದವಾಗಿದ್ದಾನೆ. ಆಗ ಆ ಶಿವನ ಗಮನವನ್ನು ತನ್ನ ಕಡೆಗೆ ಸೆಳೆದುಕೊಳ್ಳೋದಕ್ಕೋಸ್ಕರ ತನ್ನ 20 ಕೈಗಳನ್ನು ಹಾಕಿ ಕೈಲಾಸವನ್ನೇ ಅಲುಗಾಡಿಸ್ತಾ ಇದ್ದಾನೆ ರಾವಣ. ದಶಮುಖ ಭುಜ ಉಚ್ಛ್ವಾಸಿತ ಪ್ರಸ್ಥಸಂಧೆ, ಕೈಲಾಸ ಪರ್ವತವನ್ನೇ ಅಲುಗಾಡಿಸಿದಂಥ ರಾವಣನ ಕಥೆಯನ್ನು ಅಲ್ಲಿ ತಂದುಬಿಟ್ಟು, ಅಂಥ ಕೈಲಾಸಸ್ಯ ತ್ರಿದಶ ವನಿತಾ ದರ್ಪಣಸ್ಯ, ಎಷ್ಟು ಸ್ವಚ್ಛವಾಗಿ ಎಷ್ಟು ಬಿಳುಪಾಗಿ ಆ ಒಂದು ಕೈಲಾಸ ಪರ್ವತ ಕಾಣಿಸುತ್ತೆ ಅಂತಂದ್ರೆ, ತ್ರಿದಶ ವನಿತೆಯರು, ತ್ರಿದಶರು ಅಂದರೆ ದೇವತೆಗಳು, ಆ ದೇವತೆಗಳ ವನಿತೆಯರು, ಅಪ್ಸರೆಯರು, ಇವರೆಲ್ಲರೂ ಕೂಡ ಮುಖ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಮುಂದೆ ಕನ್ನಡಿ ಬೇಕಲ್ಲ, ಆ ಕನ್ನಡಿ ಯಾವುದಪ್ಪ ಅಂದರೆ ಕೈಲಾಸ ಪರ್ವತ. ಅದ್ರ ಮುಂದೆ ನಿಂತ್ಕೊಂಡ್ಬಿಡ್ತಾರೆ, ಅಷ್ಟು ಬಿಳುಪಾಗಿದೆ. ತ್ರಿದಶ ವನಿತಾ ದರ್ಪಣಸ್ಯ, ಅದಕ್ಕೆ ನೀನು ಅತಿಥಿ ಆಗ್ಬೇಕಪ್ಪ. ಎಲ್ಲೆಲ್ಲೋ ಯಾರ್ಯಾರ ಮನೆಗೋ ಅತಿಥಿ ಆದರೆ ಪ್ರಯೋಜನ, ಕೈಲಾಸದ ಅತಿಥಿ ಆಗ್ಬೇಕಯ್ಯ ಮೇಘ ನೀನು. ಶೃಂಗೋಚ್ಛ್ರಾಯೈ ಕುಮುದ ವಿಶದೈ ಯೋ ವಿತತ್ಯ ಸ್ಥಿತ ಖಂ, ಆಕಾಶದವರೆಗೂ ಕೂಡ ವ್ಯಾಪಿಸಿಕೊಂಡು, ಯು ಹ್ಯಾವ್ ಟು ಇಮ್ಯಾಜಿನ್ ದಿ ಹೈಟ್ ಆಫ್ ಕೈಲಾಸ. ಅಷ್ಟು ಉನ್ನತವಾಗಿರ್ತಕ್ಕಂಥ ಕೈಲಾಸ ಇದೆಯಲ್ಲ, ಅಲ್ಲಿವರೆಗೂ ಇರ್ತಕ್ಕಂಥದ್ದು ಅದು ಕುಮುದ ವಿಶದೈಹಿ ಶೃಂಗೋಚ್ಛ್ರಾಯೈ. ಕುಮುದ, ಸೀತೆ ಕುಮುದ ಕೈರವೇ ಅಂತ ಅಮರಕೋಶ. ಆ ರಾತ್ರಿ ಅರಳ್ತಕ್ಕಂಥ ಬಿಳಿಯ ನೈದಿಲೆಗಳಿದೆಯಲ್ಲ, ಬೆಳ್ಳನೈದಿಲೆ, ಅದಕ್ಕೆ ಕುಮುದ ಅಂತ ಹೆಸರು. ಅದಕ್ಕೋಸ್ಕರ ಅಂಥ ಆ ಕುಮುದಗಳಂತೆ ಬಿಳುಪಾಗಿದೆ ಇದರ ಶೃಂಗೋಚ್ಛ್ರಾಯಗಳು, ಇದರ ಶಿಖರಗಳು. ಅದರಿಂದ ವಿತತ್ಯ ಸ್ಥಿತ ಖಂ, ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ, ಪ್ರತಿದಿನ ನಮ್ಮ ಶಿವ ಇದಾನಲ್ಲ, ಆ ಒಂದು ಸಂಧ್ಯಾ ನಾಟ್ಯದ ಕಾಲದಲ್ಲಿ ಹಾ 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 ಅಂತ ಜೋರಾಗಿ ನಗ್ತಾನಂತೆ. ಆ ನಗು ಎಂಬುದು ನಮ್ಮ ಕವಿಗಳ ಕಲ್ಪನೆಯಲ್ಲಿ ಬಿಳುಪು ಬಣ್ಣದ್ದು ನಗು. ಆ ಒಂದು ಪ್ರತಿದಿನವೂ ಶಿವ ಸಂಧ್ಯಾ ಕಾಲದಲ್ಲಿ ನಾಟ್ಯ ಮಾಡಿ ನಗ್ತಾ ಇದ್ದಾನಲ್ಲ, ಅವನ ನಗುವೇ ರಾಶಿಯಾಗ್ಬಿಟ್ಟು ಕೈಲಾಸ ಪರ್ವತ ಆಗ್ಬಿಟ್ಟಿದೆ. ರಾಶೀಭೂತ ಪ್ರತಿದಿನಮಿವ ತ್ರ್ಯಂಬಕಸ್ಯ ಅಟ್ಟಹಾಸ. ಆ ರೀತಿಯಾಗಿರ್ತಕ್ಕಂಥ ಕೈಲಾಸ ಪರ್ವತವನ್ನು ನೀನು ನೋಡ್ತೀಯಾ, ಅಲ್ಲಿವರೆಗೂ ನೀನು ಹೋಗಬೇಕು, ಆ ಕೈಲಾಸದ ಅತಿಥಿ ನೀನು ಆಗ್ಬೇಕಪ್ಪ ಮೇಘ ಅಂತ ಕೇಳ್ತಾ ಇದ್ದಾರೆ. ಮುಂದೆ ಅಲ್ಲಿ ನೀನಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಉತ್ಪಶ್ಯಾಮಿ ತ್ವಯಿ ತಟಗತೆ ಸ್ನಿಗ್ಧ ಭಿನ್ನಾಂಜನಾಭೇ ಸದ್ಯಃ ಕೃತ್ತದ್ವಿರದ ದಶನ ಛೇದ ಗೌರಸ್ಯ ತಸ್ಯ ಶೋಭಾಮದ್ರೇ ಸ್ಥಿಮಿತನಯನ ಪ್ರೇಕ್ಷಣೀಯಾಂ ಭವಿತ್ರೀ ಹಂಸನ್ಯಸ್ತೆ ಸತಿ ಫಲಭೃತೋ ಮೇಚಕೆ ವಾಸಸೀವ. ಉತ್ಪಶ್ಯಾಮಿ, ಐ ಲುಕ್ ಫಾರ್ವರ್ಡ್, ಐ ಆಂಟಿಸಿಪೇಟ್, ನಾನು ಮುಂದೆ ಆಗೋದನ್ನ ಈ ರೀತಿ ಊಹಿಸ್ಕೊಳ್ತಾ ಇದ್ದೀನಿ ಅಂತ. ಉತ್ಪಶ್ಯಾಮಿ ತ್ವಯಿತ, ಯಾಕೆಂದರೆ ಇದನ್ನೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ರಾಮಗಿರಿಯೊಳಗೆ, ಮೇಘಕ್ಕೆ ಹೇಳ್ತಾ ಇರೋದು ನೀನು ಅಲ್ಲಿ ಹೋದಾಗ ಹೇಗಾಗುತ್ತೆ ಅಂತ ಬಿಟ್ಟು. ಅದಕ್ಕೋಸ್ಕರ ಉತ್ಪಶ್ಯಾಮಿ, ನಾನು ಕಣ್ಣಲ್ಲಿ ಐ ಆಮ್ ವಿಜುವಲೈಸಿಂಗ್, ನಾನು ಈಗ ಕಣ್ಣಲ್ಲಿ ಕಾಣ್ತಾ ಇದ್ದೀನಿ ನೀನು ಅಲ್ಲಿ ಹೋದರೆ ಯಾವ ರೀತಿ ಇರುತ್ತೆ ಅಂತ. ತ್ವಯಿ ತಟಗತೆ ಸ್ನಿಗ್ಧ ಭಿನ್ನಾಂಜನಾಭೆ, ಅಂಜನದ ಹಾಗೆ
ಸ್ನಿಗ್ಧವಾಗಿರೋ ಸ್ನೇಹ, ಸ್ನೇಹ ಅಂದರೆ ಎಣ್ಣೆ, ಆ ಎಣ್ಣೆಯ ಥರದಲ್ಲಿ ಇರ್ತಕ್ಕಂಥ ಅಂಜನ ಇದೆಯಲ್ಲ, ಅದರ ಕಾಂತಿಯನ್ನು ಹೊಂದಿರತಕ್ಕಂಥ ನೀನು ಅಲ್ಲೇ ಆ ಒಂದು ಬೆಟ್ಟ ಇದೆಯಲ್ಲ, ಆ ಬೆಟ್ಟ ಹೇಗಿದೆ ಅಂತಂದರೆ ಸದ್ಯ ಕೃತ ದಿರದ ದಶನ ಛೇದ ಗೌರಸ್ಯ. ಆನೆಯ ದಂತ, ಆ ಆನೆಯ ದಂತವನ್ನು ಸೀಳಿದಾರಂತೆ. ಆಗ ತಾನೇ ಸೀಳಿದಂಥ ಆನೆಯ ದಂತದ ಒಳಗಡೆ ಅದು ಎಷ್ಟು ಬೆಳ್ಳಗೆ ಕಾಣುತ್ತೆ ನೋಡಿ. ಯಾಕೆಂದರೆ ಮೇಲ್ಗಡೆ ಇರ್ತಕ್ಕಂಥ ದಂತ ಅದರೊಳಗೆ ಏನೋ ಧೂಳು ಗೀಳು ಸೇರಿಕೊಂಡು ಬೆಳ್ಳಗೆ ಕಾಣಿಸ್ದೇ ಇರ್ಬೋದು. ಆಗ ತಾನೇ ಸೀಳಿದ್ರ ಒಳಗಡೆ ಎಷ್ಟು ಬೆಳ್ಳಗಿರುತ್ತೆ. ಸದ್ಯಕೃತ, ಕೃತ ಅಂತಲ್ಲ, ಸದ್ಯಕೃತ, ಸದ್ಯಕೃತ ದಿರದ ದಶನ ಛೇದ ಗೌರಸ್ಯ ತಸ್ಯ. ಅದರ ಮೇಲೆ ನೀನು ಕುಳಿತಿರ್ತೀಯಲ್ಲ, ಶೋಭಾಮದ್ರೇ ಸ್ಥಿಮಿತನಯನ ಪ್ರೇಕ್ಷಣೀಯ. ಜೀವನದಲ್ಲಿ ಇದೆಲ್ಲ ಅನುಭವಿಸ್ಬೇಕು. ಯಾವ ರೀತಿ ಆ ಒಂದು ಸೌಂದರ್ಯವನ್ನು ನೋಡಬೇಕು ಅಂತಂದರೆ ಕಣ್ಣನ್ನು ಎಲೆ ಇಕ್ಕದೆ ನೋಡಬೇಕು. ಸ್ಥಿಮಿತ ನಯನ ಪ್ರೇಕ್ಷಣೀಯ. ಇಷ್ಟು ಒಳ್ಳೆ ಇಡಿಯಂ ಉಪಯೋಗಿಸ್ತಾ ಇದ್ದಾನಲ್ಲ ಕಾಳಿದಾಸ, ಏನು ಪುಣ್ಯ ಮಾಡಬೇಕು. ಸ್ಥಿಮಿತ ನಯನ ಪ್ರೇಕ್ಷಣೀಯ ಶೋಭಾಂ, ಆ ರೀತಿಯಾಗಿರ್ತಕ್ಕಂಥ ಕಾಂತಿಯನ್ನು ನೀನು ನೋಡ್ತೀಯಪ್ಪ. ಅದ್ರೇಹೇ ಭವಿತ್ರೀಂ ಅಹಂ ಉತ್ಪಶ್ಯಾಮಿ. ಅದು ಯಾವ ರೀತಿ ಕಾಣುತ್ತೆ ಅಂತಂದರೆ, ಹಲಭೃತ್ ಅಂದರೆ ಬಲರಾಮ, ಅವನ ಹಲ ಅಂದರೆ ನೇಗಿಲಿರ್ತಲ್ಲ, ಅದೇ ಅವನ ಆಯುಧ. ಅದು ಹಲಂ ಬಿಭರ್ತಿ ಇದೆ ಹಲಭೃತ್. ಅದಕ್ಕೋಸ್ಕರ ಅವನು ತುಂಬ ಬೆಳಗಿರೋನು. ಕೃಷ್ಣ ಕಪ್ಪಗಿದ್ದ, ಆದರೆ ಬಲರಾಮ ತುಂಬ ಬೆಳ್ಳಗಿದ್ದ. ಆದರೆ ಅವನು ಯಾವಾಗ ನೋಡಿ, ಕೃಷ್ಣ ಯಾವಾಗಲೂ ಪೀತಾಂಬರ, ಆದರೆ ಬಲಭದ್ರ ನೀಲಾಂಬರ. ಅವನು ಕಪ್ಪು ಬಟ್ಟೆ ಹಾಕ್ಕೊಳ್ಳೋನು. ಅದಕ್ಕೋಸ್ಕರ ಅಷ್ಟು ಬೆಳ್ಳಗಿದಾನಲ್ಲ. ಆ ಬೆಳ್ಳಗಿರ್ತಕ್ಕಂಥ ಬಲರಾಮನ ಅಂಶದಲ್ಲಿ ಸ್ಕಂಧದ ಮೇಲೆ ಅಲ್ಲಿ ಕಪ್ಪು ಬಟ್ಟೆಯನ್ನು ಅವನ ಮೇಲ್ಗಡೆ ಹಾಕ್ಕೊಂಡಿದ್ದಾನೆ. ಇಲ್ಲಿ ಬಿಳಿದಾಗಿರ್ತಕ್ಕಂಥ ಬೆಟ್ಟ, ಅದರ ಮೇಲೆ ಕಪ್ಪಾಗಿರ್ತಕ್ಕಂಥ ಮೋಡ ಕೂತಿದೆ. ಆ ಒಂದು ಬಲರಾಮನ ದೃಷ್ಟಿ, ಬಲರಾಮನ ದರ್ಶನ ನನಗಾಗ್ತಾ ಇದೆ. ಹಂಸನ್ಯಸ್ತೆ ಸತಿ ಹಲಭೃತೋ ಮೇಚಕ ಅಂದರೆ ಕಪ್ಪಾಗಿರೋದು, ಮೇಚಕೆ ವಾಸಸಿ ಇವ. ಆ ರೀತಿಯಾಗಿ ನೀನು ಕೂತ್ಕೊಂಡ್ರೆ ಯಾವ ದೃಶ್ಯ ಆಗುತ್ತೆ, ಹೇಗಿರುತ್ತೆ ಅಂತ ನಾನು ಈಗಲೇ ನೋಡ್ತಾ ಇದ್ದೀನಿ ಕಣೋ ಮೇಘ. ಹಂಸನ್ಯಸ್ತೆ ಸತಿ ಹಲಭೃತೋ ಮೇಚಕೆ ವಾಸಸಿ ಇವ. ಆ ಒಂದು ಜಾಗದಲ್ಲಿ ನೀನು ಏನು ಕೆಲಸ ಮಾಡಬೇಕಪ್ಪ ಅಂಬೋದನ್ನ ಹೇಳ್ತಾ ಇದ್ದಾರೆ. ಹಿತ್ವಾ ತಸ್ಮಿನ್ ಭುಜಗವಲಯಂ ಶಂಭುನಾ ದತ್ತಹಸ್ತಾ ಕ್ರೀಡಾಶೈಲೇ ಯದಿ ಚ ವಿಚರೇತ್ ಪಾದಚಾರೇಣ ಗೌರೀ ಭಂಗೀ ಭಕ್ತ್ಯಾ ವಿರಚಿತ ವಪುಃ ಸ್ತಂಭಿತಾಂತರ್ಜಲೌಘಃ ಸೋಪಾನತ್ವಂ ಕುರು ಮಣಿತಟಾರೋಹಣಾಯಾಗ್ರಯಾಮಿ. ಅಲ್ಲಿ ಆ ಒಂದು ಕೈಲಾಸ ಪರ್ವತದಲ್ಲಿ ಸಾಯಂಕಾಲದ ಹೊತ್ತು ವಾಕಿಂಗ್ ಮಾಡೋದಕ್ಕೆ ಗೌರಿ ಬರ್ತಾಳೆ. ವಾಯು ಸಂಚಾರಕ್ಕೋಸ್ಕರ ಬರ್ತಾ ಇದ್ದಾರೆ. ಹಿತ್ವಾ ತಸ್ಮಿನ್ ಭುಜಗ ವಲಯಂ ಶಂಭುನಾ ದತ್ತ ಹಸ್ತ. ಗೌರಿಗೆ ಅಲ್ಲಿ ಬೆಟ್ಟ ಅಲ್ವೇ, ಇಳಿಬೇಕಾದ್ರೆ ಕಷ್ಟ ಆಗುತ್ತೆ ಅಂಥೇಳಿ ಶಿವ ಅವಳ ಕೈಯನ್ನು ಹಿಡಿದುಕೊಂಡು ನಡೆಸ್ತಾ ಇದ್ದಾನೆ. ಶಂಭುನಾ ದತ್ತ ಹಸ್ತ. ಗಂಡ ಹೆಂಡತಿ ಪ್ರೀತಿ ಹೇಗಿರಬೇಕು ಎಂಬುದಕ್ಕೆ ಒಳ್ಳೆ ಉದಾಹರಣೆ ಇದು. ಹಿತ್ವಾ ತಸ್ಮಿನ್ ಇವಳು ಹೆದರ್ಕೊಳ್ತಾಳೆ ಅಂತೇಳ್ಬಿಟ್ಟು ಆ ಹಾವುಗಳು ಎಲ್ಲ ಹಾಕ್ಕೊಂಡಿರ್ತಾನಲ್ಲ ಅದನ್ನೆಲ್ಲ ಪಕ್ಕದಲ್ಲಿ ಬಿಟ್ಬಿಟ್ಟು ಅದೆಲ್ಲ ಬೇಡ ಅಂತ ಜೊತೆ ಒಳಗೆ ವಾಕಿಂಗ್ ಬರ್ತಾ ಇದ್ದಾರೆ. ಜಗನ್ಮಾತೆಯ ಕೈಯನ್ನು ಜಗತ್ಪಿತ ಶಿವ ಹಿಡಿದುಕೊಂಡಿದ್ದಾನೆ. ಹಿತ್ವಾ ತಸ್ಮಿನ್ ಭುಜಗತಲಯನ್ ಶಂಭುನಾ ದತ್ತ ಹಸ್ತ. ಕ್ರೀಡಾ ಶೈಲೆ ಅಲ್ಲಿರ್ತದೆ, ಅದು ಆಟದ ಬೆಟ್ಟ ಇದ್ದಾಗ ಅವ್ರಿಗೆ. ಯದಿಚ ವಿಹರೇ ಪಾದಚಾರೇಣ ಗೌರಿ. ಗೌರಿ ಕಾಲಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ. ಆ ರೀತಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ನೀನೇನು ಮಾಡಬೇಕು?
ಮೇಘ ಭಂಗಿ ಭಕ್ತ್ಯ, ಇದು ಭೃಂಗಿ ಭಕ್ತ್ಯ ಅಂತಲೂ ಕೂಡ ಪಾಠಾಂತರವಿದೆ. ಒಳ್ಳೆಯ ಭಂಗಿಯಿಂದ ಭಕ್ತಿಯಿಂದ ನೀನು ಬಗ್ಗಬೇಕು ಅಂತ. ಶಿವನಿಗೆ ಭೃಂಗಿ ಅಂತ ಬಿಟ್ಟು ಒಬ್ಬ ಅನುಚರ ಇದ್ದಾನೆ, ಅವನು ಯಾವ ರೀತಿ ಭಕ್ತಿ ತೋರಿಸ್ತಾನೋ ಆ ರೀತಿಯಾಗಿ ತೋರಿಸ್ಬೇಕು ಎಂಬುದು ಕೂಡ ಹೇಳ್ತಾರೆ. ಆ ರೀತಿಯಾಗಿ ವಿರಚಿತ ವಪುಹು, ನಿನ್ನ ಮೋಡ ಹರಡೋಗೋ ಥರ ಇರಬಾರ್ದು, ಗಟ್ಟಿ ಮಾಡ್ಕೊಳ್ಬೇಕು. ನಿನ್ನ ಶರೀರವನ್ನು ಬಿಗಿ ಮಾಡಿಕೊಂಡು ಸ್ತಂಭಿತ ಅಂತರ್ಜಲೌಘ, ಒಳಗಡೆ ಇರ್ತಕ್ಕಂಥ ನೀರು ಈ ಕಡೆ ಆ ಕಡೆ ಅಲುಗಾಡೋದು ಈ ರೀತಿ ಆಗಬಾರ್ದು. ಅದನ್ನ ಬಿಗಿಯಾಗಿ ಒಂದೇ ಥರ ಹಿಡ್ಕೊಳ್ಬೇಕು. ಸ್ತಂಭಿತ ಅಂತರ್ಜಲೌಘ, ನೀನು ಅಲ್ಲಿ ಹೋಗಿ ಮೆಟ್ಟಿಲಾಗಬೇಕು. ಗೌರಿ ತನ್ನ ಕಾಲನ್ನು ಇಡ್ತಾಳೆ ಅಂತಂದರೆ ಅವಳಿಗೆ ತೊಂದರೆ ಆಗಬಾರ್ದು, ಆ ರೀತಿ ಮೆಟ್ಟಿಲಂತೆ ನೀನು ನಿಂತ್ಕೋಬೇಕು. ಆ ಒಂದು ಸೇವೆಯನ್ನು ನೀನು ಮಾಡಬೇಕು ಕಣಯ್ಯ. ಅಂಥ ಕಡೆಗೆ ಹೋದಾಗ ನೀನು ಹಾಗೆ ಮಾಡಿದ್ರೆ ನೀನು ಅಷ್ಟು ದೂರ ಹೋಗಿದ್ದಕ್ಕೂ ಸಾರ್ಥಕ. ಸೋಪಾನತ್ವಂ ಕುರು ಮಣಿತಟ ಆರೋಹಣಾಯ, ಅಲ್ಲಿ ಮಣಿತಟಗಳಿದೆ, ಅಂದರೆ ಚಿನ್ನ ವಜ್ರ ರತ್ನ ಇತ್ಯಾದಿಗಳೆಲ್ಲ ತುಂಬಿರ್ತಕ್ಕಂಥ ಸ್ಥಳಗಳಿದೆ ಅಲ್ಲಿ. ಅದನ್ನು ಏರಬೇಕು ಅಂತ ಪಾರ್ವತಿ ಪ್ರಯತ್ನ ಪಟ್ಟಾಗ ಮೃದುವಾಗಿರ್ತಕ್ಕಂಥ ಒಂದು ಸೋಪಾನವಾಗಿ, ಒಂದು ಮೆಟ್ಟಿಲಾಗಿ ನೀನು ನಿಂತ್ಕೊಳ್ಬೇಕಪ್ಪ ಮೇಘ. ಆ ಒಂದು ಸೇವೆಯನ್ನು ನೀನು ಆಚರಿಸು, ನೀನು ಮಾಡು ಅಂತ ಕೇಳಿ. ಸೋಪಾನತ್ವಂ ಕುರು ಮಣಿತಟಾರೋಹಣಾಯ ಅಗ್ರಯಾಯ. ಅಲ್ಲಿಗೆ ಹೋದರೆ ನೀನು ಎಲ್ಲಿಗೆ ತಲುಪಬೇಕೋ ಫೈನಲ್ ಸ್ಟೇಷನ್ನು ಅದು ಬರುತ್ತೆ. ಅದು ಯಾವ ರೀತಿ ಇರುತ್ತೆ, ಆ ಒಂದು ಅಲಕಾಪಟ್ಟಣ ಎಂಬುದನ್ನು ಇಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ತಸ್ಯೋತ್ಸಂಗೇ ಪ್ರಣಯಿನೈವ ಸ್ರಸ್ತ ಗಂಗಾದುಕೂಲ ನ ತ್ವಂ ದೃಷ್ಟ್ವಾ ನ ಪುನರಲಕಾಂ ಜ್ಞಾಸ್ಯಸೆ ಕಾಮಚಾರಿ ಯಾವಃ ಕಾಲೇ ವಹತಿ ಸಲಿಲೋದ್ಗಾರಂ ಉಚ್ಚೈರ್ವಿಮಾನಾಂ ಮುಕ್ತಾಜಾಲಗ್ರಥಿತಮಲಕಂ ಕಾಮಿನೀ ವಾಭ್ರ ವೃಂದಂ ತಸ್ಯ ಉತ್ಸಂಗೆ, ಉತ್ಸಂಗ ಅಂದರೆ ಮಡಿಲು, ಆ ಒಂದು ಕೈಲಾಸ ಪರ್ವತದ ಮಡಿಲಿನಲ್ಲಿ ಈ ಒಂದು ಅಲಕಾಪಟ್ಟಣ ಇದೆ. ಪ್ರಣಯಿನೈವ ಸ್ವಸ್ಥ ಗಂಗಾದುಕೂಲಾಂ, ತಸ್ಯ ಆ ಕೈಲಾಸ ಪರ್ವತವೇ ತನ್ನ ಪ್ರಣಯಿ ಏನೋ ಅಂದ್ಕೊಳ್ಳುತ್ತೆ ಆ ಅಲಕಾವತಿ ಎಂಬುವಂಥ ಪಟ್ಟಣ. ಅದಕ್ಕೋಸ್ಕರ ಸ್ವಸ್ಥ ಗಂಗಾದುಕೂಲಾಂ, ಗಂಗೆ ಎಂಬುವಂಥ ರೇಷ್ಮೆ ಬಟ್ಟೆಯನ್ನು ಜಾರಿಸ್ಬಿಟ್ಟಿದ್ದಾಳೆ. ಅದನ್ನು ನೋಡಿದ್ರೆ ಹೇಳಬೇಕಾದ್ರೆ ಈ ರೀತಿ ಏನಾದರೂ ನಾವು ಹೇಳಬೇಕಾದ್ರೆ, ನೃತ್ವಂ ದೃಷ್ಟ ನ ಪುನರಲಕಾಂ ಜ್ಞಾಸ್ಯಸೆ ಕಾಮಚಾರಿ. ತಾಂ ದೃಷ್ಟ ಅದು ನೋಡ್ಬಿಟ್ರೆ ನ ಜ್ಞಾಸ್ಯಸೆ ಐತಿ ನಾ, ನೀನು ತಿಳ್ಕೊಳ್ಳಲ್ಲ ಅಂತ ಇಲ್ವೇ ಇಲ್ಲ, ಖಂಡಿತ ತಿಳ್ಕೊಳ್ತೀಯ. ದ್ವೌ ನಯವು ಪ್ರಕೃತಾರ್ಥಂ ದೃಢಯತಃ. ಅದಕ್ಕೋಸ್ಕರ ನತ್ವಂ ದೃಷ್ಟ ನ ಪುನರಲಕಾಂ ಜ್ಞಾಸ, ನೀನು ಅದನ್ನು ನೋಡ್ಬಿಟ್ರೆ ಇದು ಅಲಕ ಅಂತ ಯಾರೂ ಹೇಳಬೇಕಾಗೇ ಇಲ್ಲ, ಬೋರ್ಡ್ ಹಾಕಬೇಕಾಗಿಲ್ಲ. ನೀನು ನೋಡಿದ್ರೆ ನಿನಗೆ ಗೊತ್ತಾಗ್ಬಿಡುತ್ತೆ. ಅದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಅಂಬೋದು ಸಾಧ್ಯವೇ ಇಲ್ಲ. ನತ್ವಂ ದೃಷ್ಟ ನ ಪುನರಲಕಾಂ ಜ್ಞಾಸ್ಯಸೆ ಕಾಮಚಾರಿಣಿ. ಯಾವಃ ಕಾಲೇ, ನಿಮ್ಮ ಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ, ಈಗ ಬರ್ತಾ ಇದೆಯಲ್ಲ ಎಲ್ಲ ಕಡೆ ಮಳೆ, ಈ ರೀತಿಯಾಗಿರ್ತಕ್ಕಂಥ ಮಳೆಗಾಲದಲ್ಲಿ ವಹತಿ ಸಲಿಲೋದ್ಗಾರ ಮುಚ್ಚೈರ್ವಿಮಾನ, ಮನೆಗಳ ಮೇಲೆ, ಅರಮನೆಗಳ ಮೇಲೆ ಇರ್ತಕ್ಕಂಥ ಮೇಲಿನ ಭಾಗಕ್ಕೆ ವಿಮಾನ ಅಂತ ಹೆಸರು. ಅಲ್ಲಿಂದ ನೀರು ಜೋರ ಸುರಿಯುತ್ತದೆ. ನಾವು ಎಷ್ಟೋ ಕಡೆ ನೋಡ್ತೀವಲ್ಲ ಬಿಲ್ಡಿಂಗುಗಳಲ್ಲಿ ಮಳೆ ಜೋರಾಗಿ ಬಂದುಬಿಟ್ಟಿದ್ದಾಗ ದೋಣಿಗಳಿಂದ ಯಾವ ರೀತಿ ನೀರು ಸುರಿಯುತ್ತೆ ನೋಡಿ, ಆ ರೀತಿಯಾಗಿ ಉಚ್ಚೈರ್ವಿಮಾನ ಸಲಿಲೋದ್ಗಾರಂ ವಹತಿ. ಯಾವ ರೀತಿ ಕಾಣುತ್ತೆ ಅಂದರೆ ಮುಕ್ತಾಜಾಲಗ್ರಥಿತಂ ಅಲಕಂ ಕಾಮಿನಿ ವಭ್ರವೃಂದಂ. ಕಾಮಿನಿ ಸುಂದರವಾಗಿರ್ತಕ್ಕಂಥ ಒಂದು ಹೆಂಗಸು, ಕೂದಲನ್ನು ಕಪ್ಪಾಗಿರ್ತಕ್ಕಂಥ ಕೂದಲಿದೆ, ಅದರ ಮೇಲೆ
ಮುಕ್ತ ಜಾಲ, ಮುತ್ತುಗಳ ಹಾರವನ್ನು ಇಟ್ಕೊಂಡು, ಮುತ್ತುಗಳ ಆಭರಣವನ್ನು ಧರಿಸ್ಕೊಂಡಿದ್ದಾಳೆ, ಬೆಳ್ಳಿಗಿರ್ತಕ್ಕಂಥ ಮುತ್ತುಗಳ ಹಾರವನ್ನು ಧರಿಸ್ಕೊಂಡಿದ್ದಾಳೆ. ಅಲಕ ಅಂದರೆ, ಅಲಕ ಅಂತಂದರೆ ಸಂಸ್ಕೃತದಲ್ಲಿ ಗುಂಗುರು ಕೂದಲು ಅಂತ ಅರ್ಥ. ಅಲಕಾಶ್ಚೂರ್ಣ ಕುಂತಲಾಹ ಅಂತ ಅಮರಕೋಶದಲ್ಲಿ ಹೇಳ್ತಾನೆ. ಅದನ್ನು ಆ ಮುತ್ತುಗಳ ಸಹಿತವಾಗಿರ್ತಕ್ಕಂಥದ್ದು ಇರ್ತಲ್ಲ, ಆ ರೀತಿಯಾಗಿ, ಯಾಕಂದರೆ ಸುತ್ತಲೂ ಮೋಡ ಮುಚ್ಕೊಂಡಿದೆ, ಆದರೆ ಮಧ್ಯದಲ್ಲಿ ಬೆಳ್ಳಿಗಿರ್ತಕ್ಕಂಥ ನೀರು ಸುರಿತಾ ಇದೆ. ಅದಕ್ಕೋಸ್ಕರ ಅದು ಮುತ್ತುಗಳ ಹಾರದಂತೆ ಕಾಣುತ್ತೆ. ಇದೆಲ್ಲವೂ ಕೂಡ ಅವಳ ಕಪ್ಪಾದ ಕೂದಲಿನಂತೆ ಕಾಣುತ್ತೆ. ಮುಕ್ತ ಜಾಲ ಗ್ರಥಿತಂ ಅಲಕಂ ಕಾಮಿನಿ ಇವ ಸಾ ಅಭ್ರವೃಂದಂ ವಹತಿ. ಆ ಅಲಕಾಪಟ್ಟಣವು ಅಭ್ರವೃಂದವನ್ನು, ಮೋಡಗಳ ಸಮೂಹವನ್ನು ತನ್ನ ಮೇಲೆ ಹೊತ್ಕೊಂಡಿರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಅಲಕಾಪಟ್ಟಣವನ್ನು ನೋಡಿದ್ರೆ ನೀನು ನಿಜವಾಗಿಯೂ ಕೂಡ ಅದು ಅಲಕ ಅನ್ಬೋದನ್ನ ಯಾರು ಹೇಳಬೇಕಾಗಿಲ್ಲ, ನಿನಗೆ ನೀನೇ ಗುರುತಿಸ್ಬಿಡ್ತೀಯ, ನಿನಗೆ ತಿಳಿಯೋದಕ್ಕಾಗತ್ತಪ್ಪ. ಹೀಗಿರ್ತಕ್ಕಂಥ ಇದರಲ್ಲಿ ಅಲ್ಲಿ ಹೋದರೆ ಆ ಯಕ್ಷನ ಪತ್ನಿ ಯಾವ ರೀತಿಯಾಗಿರ್ತಾಳೆ, ಆ ಪತ್ನಿಯನ್ನು ಯಾವ ಕಾಲದಲ್ಲಿ ಮಾತನಾಡಿಸ್ಬೇಕು, ಮಾತನಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಮಾತುಗಳನ್ನು ಆಡಬೇಕು, ಅವಳಿಗೆ ಧೈರ್ಯ ಬರಬೇಕು. ಆ ರೀತಿಯಾಗಿ ಅವಿಧವೇ ಅಂತ ಬಿಟ್ಟು ಸಂಬೋಧನೆ ಮಾಡಬೇಕು ಅಂತ ಹೇಳ್ತಾನೆ ಕಾಳಿದಾಸ. ನೀನು ಆ ರೀತಿ ನಿನ್ನ ಗಂಡ ಇನ್ನೂ ಕೂಡ ಚೆನ್ನಾಗಿದ್ದಾನೆ ಎಂಬುದನ್ನು ತಿಳ್ಕೊಂಡಿರು ಅಂಥೇಳಿ ಆ ರೀತಿಯಾಗಿರ್ತಕ್ಕಂಥ ಸಂದೇಶವೆಲ್ಲವೂ ಉತ್ತರ ಮೇಘದಲ್ಲಿ ಬರುತ್ತೆ. ಅಂಥ ಒಂದು ಅವಕಾಶ ಬಂದಾಗ ಅದನ್ನು ಹೇಳೋಣ. ಇವತ್ತು ನಮ್ಗೆ ಅವ್ರ ಟೈಮು ಇಲ್ಲೇ ಹೋಗಿದ್ರೆ ನಾನು 7 ಗಂಟೆವರೆಗೂ ಎಳೆದು ಬಿಡ್ತಿದ್ದೆ. ಸಾರಿ. ಕಿನ್ನರಿ ಅಭ್ರವೃಂದ, ಅಲ್ಲಿ ಕಿನ್ನರಿ ಹಾಡಿದ್ರು ಅಂತ ಬಿಟ್ಟು ಕಿನ್ನರಿಯರು ಹಾಡಿದ್ರು ಅಂತಿದೆಯಲ್ಲ, ಅದೇನು ನಮಗೆ ಬೇರೆ ಕಿನ್ನರಿಯರು ಬೇಕಾಗಿಲ್ಲ. ಇವರೇ ಧರಿತ್ರಿಯವರೇ ಆ ಕಿನ್ನರಿಯವರು ಹಾಗೆ ಹಾಡಿದ್ದಾರೆ. ಕಾಳಿದಾಸನ ಕಲ್ಪನೆ ನಮ್ಮ ಎದುರುಗಡೆ ಬರ್ತಾ ಇದೆ. ಕಾಳಿದಾಸ ಗಿರಾಂ ಸಾರಂ ಕಾಳಿದಾಸ ಸರಸ್ವತಿ ಚತುರ್ಮುಖೋತ್ಸವ ವೇತ್ತಿ ನೈವ ಚಾನ್ಯೇತು ಮಾದೃಶ. ಕಾಳಿದಾಸನ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕಾಳಿದಾಸನೇ ಬರಬೇಕು, ಸರಸ್ವತಿ ಬರಬೇಕು, ಚತುರ್ಮುಖನಾದ ಬ್ರಹ್ಮ ಬರಬೇಕು. ಅಂಥವರೇನಾದರೂ ತಿಳ್ಕೊಳ್ಬೋದೇ ಹೊರತು ನಮ್ಮಂಥವರಲ್ಲ ಅಂಥೇಳಿ ಕೋಲಾಚಲ ಮಲ್ಲಿನಾಥ ಸೂರಿನೇ ಹೇಳಿದ್ದಾರೆ. ಇದು ನಮ್ಮಂಥವರ ಕಥೆ. ನಮಗೆ ಯಥಾಶಕ್ತಿಯಾಗಿ ತಮ್ಮ ಮುಂದೆ ಇದನ್ನು ಪ್ರಸ್ತುತಪಡಿಸಿದ್ದೀವಿ. ಲೋಪದೋಷಗಳನ್ನು ಕ್ಷಮಿಸಿ ಕಾಳಿದಾಸನಲ್ಲಿರ್ತಕ್ಕಂಥ ಗೌರವದಿಂದ ಮತ್ತು ಧರಿತ್ರಿಯವರ ಕಂಠದ ಮಾಧುರ್ಯದಿಂದ ನನ್ನ ಮಾತುಗಳ ದೋಷಗಳೆಲ್ಲ ಮುಚ್ಚೋಗಿದೆ ಅಂತ ತಿಳ್ಕೊಂಡಿದ್ದೀನಿ. ತಾವೆಲ್ಲರೂ ಕೂಡ ಇದುವರೆಗೂ ತಾಳ್ಮೆಯಿಂದ ಆಲಿಸಿದ್ದಕ್ಕೆ ನಮ್ಮ ಸಹಸ್ರ ನಮಸ್ಕಾರಗಳನ್ನು ಮಾಡಿ ಮುಗಿಸ್ತಾ ಇದ್ದೀವಿ. ಶುಭಮಸ್ತು.